ಶಿವಕುಮಾರ್ ಡಯಟ್ ನೋಡಿ ಬೆಳಗ್ಗೆ ಹೆಂಗ್ ಸ್ಟಾರ್ಟ್ ಆಗ್ತೈತೆ ಅಂತ. 4, 5, 6, 7, 8, 9, 10 ಡ್ರಾಪ್ ಅಷ್ಟು ನಿಂಬೆ ರಸ. ಯಾಕಪ್ಪ ಹಿಂಗಾಡ್ತೀಯ ಬಕಾಸುರ ವಂಶದಂತರ? ಇರೋ ಸಣ್ಣ ಸಾಕ್ ಬಿಡೆ. ಇಂಥವ್ರ ಮುಂದೆ ನಾವು ಛಲದಿಂದ ಬದುಕ್ಬೇಕಷ್ಟೇ ಫ್ರೆಂಡ್ಸ್. ಅವ್ರಿಂದ ದೂರ ಇರಿ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ. ನಾನು ನೋಡಿದೀನಿ ಜಿಮ್ಗೆ ಹೋಗೋರೆಲ್ಲ ಚಿಕನ್ ತಿಂತಾರೆ. ಬ್ಯೂಟಿ ಮೇಂಟೈನಿಂಗ್ ಅಂತ ಹೆಸರಿಟ್ರೆ ನಾವೇ ದುಡ್ಡು ಕೊಡೋದಂತೆ, ನಾವೇ ಹೋಗಿ ಕೊಬ್ಬು ಕರಗಿಸ್ಕೊಡೋದಂತೆ. ಜಿಮ್ಮಲ್ಲಿ ಟ್ರೆಂಡಿಂಗ್ ಬಂದ್ಬಿಟ್ನಂದ್ರೆ ಬಿಪಿ ಶುಗರ್ ಬಂದ್ಬಿಡ್ತೈತೆ ಅಷ್ಟೇ. ಮಂಗಮ್ಮನ್ ಮಗ ಮಂಗ. ನನ್ ಡಯಟ್ ನೀನ್ ಯಾಕಪ್ಪ ದೂರ್ತೀಯಾ? ಇದೇ ನಮ್ಮ ಸ್ವೀಟು. ಅಮ್ಮ ತಾಯಿಗಲ್ಲ, ಇದೇ ಇಂದುಲೇಖ. 1 ವರ್ಷ ಆದ್ರೂ ಗೊತ್ತಾಗಲ್ಲ ಈ ಪೊದೆ ಒಳಗ್ ನಾನು ಇದ್ದೀನಿ ಅಂತ. ಅಲ್ಲಪ್ಪೇ ಇದನ್ನ ಹಾಕ್ಬಿಡೋಣ. ಇದು ಕರ್ಬೇವಿಂದ ಬಂದಿರೋದಲ್ವಾ, ಅದಕ್ಕೆ 10,000 ಕೊಡಕ್ಕಾಗಲ್ವಾ ಗಂಡ್ಮಕ್ಳು ತಿಂಗಳಿಗೆ ನಮ್ಗೆ? ಇದನ್ನೇ ಮೂಗ್ ಬಟ್ಟು ಅಂತ ಕಿತ್ಬಿಟ್ಟು ನಾವು ಮೂಗ್ ಮೇಲೆ ಅಂಟಿಸ್ಕೋತಾ ಇದ್ವಿ. ಇದು 100,000 ವರ್ಷಗಳ ಹಿಂದಿನ ಶಂಕ. ಹೊಟ್ಟೆ ಡುಮ್ಮಣ್ಣನ್ ತರ ಇರ್ಬೇಕಾ? ಅಂದ್ರೆ ಸೈಡ್ ತಳ್ಬಿಟ್ಟು ನನ್ನ ಪ್ರೀತಿ ನಾವು ಹೋಗ್ತಾ ಇದೀಯಾ? ವಾಷಿಂಗ್ ಮಿಷಿನ್ ತಕೊಳ್ರಿ ಅಂತವ್ರೆ. ತಕೊಡು. ಬೆಳ್ಳುಳ್ಳಿ ಹೆಲ್ತ್ ಶಿವಕುಮಾರ್ದು. ಅದಕ್ಕೆ ನಾನೀಗ ಜಿಮ್ಗೆ ಹೋಗ್ತಾ ಇದ್ದೀನಿ. ನನ್ ಮೊಟ್ಟೆ ಕಡೆ ಕಣ್ಣು ಹಾಕಿದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾವು ಸೂಪರ್ ಆಗಿದೀವಿ. ಬೆಳಗ್ಗೆನೇ ನನ್ನ ಡಯಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಯಟ್ ಅಂತ ಅನ್ನಲ್ಲ ಫ್ರೆಂಡ್ಸ್, ನನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಒಂದ್ ಕಡೆ ಹಾಲು ಒಂದ್ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬಿಸಿನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ವೇಟ್ ಲಾಸ್ಗೂ ಒಳ್ಳೇದು. ನಾನು ವೇಟ್ ಲಾಸ್ ಅಂತ ಹೇಳಲ್ಲ ಫ್ರೆಂಡ್ಸ್, ಸ್ವಲ್ಪ ಬಿಸಿನೀರು ಕುಡಿದ್ರೆ ಆರಾಮ್ ಅನ್ಸ್ತಿದೆ. ಟೀ ಕಾಫಿ ಬದಲು ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಕಾಫಿ ಬಿಡಿ ಯಾವಾಗ್ಲೂ ಅಪರೂಪಕ್ಕೆ. ನನ್ನ ಡಯಟ್ ಇವತ್ತಿಂದ ಹಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಶಿವಕುಮಾರ್ ಡಯಟ್ ನೋಡಿ ಬೆಳಗ್ಗೆ ಹೆಂಗ್ ಸ್ಟಾರ್ಟ್ ಆಗ್ತಿದೆ ಅಂತ. ಡಯಟ್ ಬರಲ್ಲಪ್ಪಿ ನೀನು? ಶಿವನ್ ಅಂತೂ ಕರೆಯಲ್ಲ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ನಾನು ಜಂಕ್ ಫುಡ್ ಆಯಿಲ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ಕೊಂಡ್ರೆ ಅದೇ ಡಯಟ್ ಆಗ್ತಿದೆ ಶಿವಗೆ. ಹಂಗಂತ ನಾನು ಇದು ತಿನ್ಬೇಡ ಅದು ತಿನ್ಬೇಡ ಅಂತ ನಾನು ಕಂಟ್ರೋಲ್ ಅಂತೂ ಮಾಡಲ್ಲ. ದುಡಿಯೋ ಗಂಡಸು ಗಟ್ಮುಟ್ಟಾಗಿ ತಿನ್ಬೇಕು. ನಾನು ಹಿಂಗೆ ಮಾಡ್ತಿದ್ರೆ ಹಾಲು ಚೆಲ್ಲೋಗ್ತಿದೆ. ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬಿಸಿನೀರಿಗೆ ಜೀರಿಗೆ ಇಲ್ಲ ಲವಂಗ, ಜೇನುತುಪ್ಪ, ನಿಂಬೆ ರಸ ಇವೆಲ್ಲ ಹಾಕೊಂಡು ಕುಡಿಯೋದೈತೆ. ನಾನು ಇದೇ ತರ ಕುಡಿಬೇಕು ಅಂತ ಕುಡಿಯಲ್ಲ. ಮನೇಲಿ ಏನ್ ಇರ್ತೈತೋ ಅದನ್ನೇ ತಗೊಳ್ತೀನಿ. ನಾವ್ ಅಷ್ಟು ಇದನ್ನೇ ಕುಡಿಬೇಕು ಅನ್ನೋ ಅಷ್ಟು ನಮ್ಗೆ ಐಟಮ್ಸ್ ಸಿಗಲ್ಲ. ಅದಕ್ಕೆ ಬಿಸಿನೀರಿಗೆ ಇವತ್ತು ನಿಂಬೆ ರಸ ಹಾಕೊಂಡು ಕುಡಿತಾ ಇದ್ದೀನಿ. ಶಿವಾಗೆ 1 ಕಪ್ ಕಾಫಿ ಬೇಕಂತೆ ಬೆಳಗ್ಗೆ, ಅದಕ್ಕೆ ಕಾಫಿ ಕೊಡ್ತೀನಿ. ವಾತಾವರಣ ಅಂತೂ ಹೆಂಗೈತೆ ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಈಗ 7:30 ಆಗ್ತಾ ಬಂತು. ಚಳಿ ವಾತಾವರಣ. ಎದ್ದೊಳಕ್ಕೆ ಹಾಸಿಗೆ ಬಿಟ್ಟು ಬರಕ್ಕೆ ಮನ್ಸಿಲ್ಲ. ಇನ್ನು ನನ್ನ ಮುಖ ಇಲ್ಲಿ ಊದ್ಕೊಂಡಂಗೆ ಐತೆ. ಶಿವ ಕೊಳ್ಳಿ ಇರ್ಬೇಕಚ್ಚೈತೆ ಅಂತ ಹೇಳ್ತೈತೆ, ಅದಕ್ಕೆ ಹಿಂಗ್ ಊದ್ಕೊಂಡೈತೆ. 2-3 ದಿನ ಹಂಗೆ ಇರ್ತೈತೆ ಅಂತ ಅನಿಸ್ತೈತೆ. ಅದು ಹೆಂಗೋ ಒಂದು ಇಟ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿರೋಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ನನ್ನ ಗಂಡನಿಗೋಸ್ಕರ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಕಾಫಿ ಕಲ್ಸ್ಕೊಂಡು ಬರ್ತೀನಿ ಶಿವಕುಮಾರ್ಗೆ. ಈಗ ನಮ್ಮ ಬಾಕ್ಸ್ ಸಕ್ಕರೆ ಹಾಕು. ಸಕ್ಕರೆ ಅಲ್ಲ, ಪಾನ್ಪುರಿ ಕಲ್ ಸಕ್ಕರೆ ಇದೆ ಮೇಲೆ ಹಾಕು, ಪರವಾಗಿಲ್ಲ. ದೊಡ್ಡ ಗ್ಲಾಸ್ ಬಿಸಿನೀರು ತಗೊಳ್ತಾ ಇದ್ದೀನಿ. ಡೈಲಿ ಇದೇ ತರ ತಗೊಳ್ತೀನಿ. ಡೈಲಿ ಇದೇ ತರ ತಗೊಳ್ತೀನಿ ಅಂತ ಇರಲ್ಲ ಫ್ರೆಂಡ್ಸ್. ಒಂದೊಂದ್ ದಿನ ಒಂದೊಂದ್ ತರ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. 1, 4, 5, 6, 7, 8, 9, 10 ಡ್ರಾಪ್ ಅಷ್ಟು ನಿಂಬೆ ರಸ ಸಾಕು. ಹೀಟ್ ಬಾಡಿ ಇರೋರು ಏನಾದ್ರು ಇದನ್ನ ಫಾಲೋ ಮಾಡಿದ್ರೆ, ಬಿಸಿನೀರು ನಿಂಬೆ ರಸ ಜೇನುತುಪ್ಪ ಹಾಕೊಂಡು ಕುಡಿಯೋದು ಫಾಲೋ ಮಾಡಿದ್ರೆ, ಪ್ಲೀಸ್ ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ತಗೊಳ್ರಿ. ಹೀಟ್ ಜಾಸ್ತಿ ಇದು. ಈಗ ಇವೆಲ್ಲ ಹೀಟು ನಾವು ಡಯಟ್ ಮಾಡ್ಬೇಕು ಅಂದ್ರೆ ಚರ್ಬಿ ಕರ್ಗಕ್ಕೆ ಅದೇ ಡಯಟ್ ತಾನೆ, ಚರ್ಬಿ ಕರಗಿಸೋದು. ಅದು ಹೀಟ್ ಜಾಸ್ತಿ ಅಲ್ಲ, ಅದಕ್ಕೆ ಮಜ್ಜಿಗೆ ಏನೋ ಕೋಲ್ಡ್ ಐಟಮ್ ಏನೋ ಒಂದು ಮಧ್ಯಾಹ್ನದ ತಗೊಳ್ರಿ ಅಷ್ಟೇ. ಹೆಸರು ಕಾಳು, ಮೊಳಕೆ ಕಾಳು, ಇತರ ಗಂಡ ಬಿಸಿ ಕಾಫಿ ಕಲ್ಸ್ಕೊಡಿ. ನಾನು ಎಷ್ಟು ಕಾಫಿ ಕೊಡ್ತೀನಿ ಅಷ್ಟು ಕುಡಿಯಪ್ಪಿ. ಹಂಗ ನಾಳೆಯಿಂದ ಕಾಫಿ ಕೇಳ್ಬೇಡ. ಮತ್ತೆ ಯಾಕಪ್ಪಿ ಕುಡಿತೀಯಾ? ನನ್ ಬೇಡ ಕಾಫಿ ಅಂದ್ರು ನಾನು ಕುಡಿತೀನಿ ಅಂತೀಯಾ? ಹೋಗು ಹೋಟ್ಲಿಗೆ ಹೋಗು. ಅದು ಕಸ ಕಡ್ಡಿ ಹಾಕಿ ಕಾಯಿಸ್ಕೊಡ್ತಾರೆ. ಹೋಗು. ಸಕ್ಕರೆ ಕರಗ್ಲಿ ಇರಪ್ಪಿ. ಯಾಕಪ್ಪಿ ಹಿಂಗಾಡ್ತೀಯ ಬಕಾಸುರ ವಂಶದಂತರ? ತಗೋ, ನಿನ್ನಾಣೆ ಬರ, ಏನ್ ಮಾಡಕ್ಕಾಗಲ್ಲ. ಇಷ್ಟೇ ನಿಂಬೆ ರಸ ಹಾಕೊಂಡಿದೀನ. ಜೇನುತುಪ್ಪ ಒಂದ್ ಸ್ವಲ್ಪ ಹಾಕೊಳ್ರಿ. ಏನು ಇಲ್ಲ ಅಂದ್ರೆ ಬರೀ ಬಿಸಿನೀರ ಕುಡೀರಿ ಫ್ರೆಂಡ್ಸ್. ನಮ್ಮಂತವ್ರು ನಾವು ಅದೇ ಬೇಕು ಇದೇ ಬೇಕು ಅಂತೆಲ್ಲ ಕಾಯ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರ್ ಕುಡಿದ್ಬಿಟ್ಟು ಮಕ್ಳಿರೋರು ಜಾಗಿಂಗು ವಾಕಿಂಗ್ ಅದೆಲ್ಲ ಚಾನ್ಸೇ ಇರಲ್ಲ ನಮ್ ಲೈಫ್ಗಳಲ್ಲಿ. ಬಿಸಿನೀರ್ ಕುಡ್ಬಿಟ್ಟು ಏನಕ್ಕೆ ಮನೆ ಕೆಲಸ ಮಾಡ್ತೀರಾ? ಬಿಸಿನೀರ್ ಕುಡ್ಬಿಟ್ಟು ಕೆಲಸ ಮಾಡ್ರಿ ಅಷ್ಟೇ. ಸಂಜೆ ಹೊತ್ತ ಒಂದ್ ಸ್ವಲ್ಪ ವಾಕ್ ಮಾಡೋದು ಅದಿದು ಮಾಡ್ರಿ. ನಾನು ವಾಕಿಂಗ್ ಗೀಕಿಂಗ್ ಏನು ಮಾಡಲ್ಲ. ಜಂಕ್ ಫುಡ್ ಅವಾಯ್ಡ್ ಮಾಡ್ಕೊಳ್ತೀನಿ, ಹೆಲ್ತಿ ಫುಡ್ ತಗೊಳ್ತೀನಿ ಅಷ್ಟೇ.
ನಮ್ಮ ಹತ್ರ ವಾಕಿಂಗ್ ಗೀಕಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಲ್ಲಿ ಕೆಲ್ಸಕ್ಕೆ ನಾಮ್ ಹಾಕ್ಬೇಕಾಗ್ತೈತೆ. ನಾವು ವಾಕಿಂಗ್ ಎಲ್ಲ ಮಾಡಲ್ಲ ಫ್ರೆಂಡ್ಸ್. ಮತ್ತೆ ಯಾರಾದ್ರೂ ಸ್ಟಾರ್ಟ್ ಮಾಡ್ತೀರಾ? ಒಂದೇ ಸಲ ಹೆವಿ ಎಕ್ಸರ್ಸೈಸ್ ಮಾಡೋದು ಅದೆಲ್ಲ ಮಾಡ್ಕೋಬೇಡ್ರಿ. ಫಸ್ಟ್ ದಿನ ಸುಮ್ನೆ ಜಸ್ಟ್ ವಾಕಿಂಗ್ ಮಾಡೋದು, ಆಮೇಲೆ ಸಿಂಪಲ್ ಆಗಿ ಎಕ್ಸರ್ಸೈಸ್ ಮಾಡೋದು, ಆತರ ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ. ಒಂದೇ ಸಲ ನಾವ್ ವೇಟ್ ಲಾಸ್ ಆಗ್ಬಿಡ್ಬೇಕು ಅಂತ ಅದನ್ನ ಮಾಡಕ್ ಹೋಗ್ಬೇಡ್ರಿ. ಸುಸ್ತಾಗ್ತೀರಾ, ನಿಶಕ್ತಿ ಆಗ್ತೈತೆ, ಮನೆ ಕೆಲಸ ಮಾಡಕ್ಕಾಗಲ್ಲ. ಮತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ರಿ ಫ್ರೆಂಡ್ಸ್. ಯಾರೋ ಹೇಳ್ತಾರೆ ನೀವು ಊಟ ಬಿಟ್ಬಿಟ್ಟು ಡಯಟ್ ಮಾಡಿ ಅಂತ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀನಿ. ಅವೆಲ್ಲ ಡೇಂಜರ್ ಹೆಲ್ತ್ಗೆ. ಅದು ಇನ್ನೊಂದು ಹೊಸ ಕಾಯಿಲೆಗಳು ಬರ್ತವೆ. ಅನ್ನ, ಜಂಕ್ ಫುಡ್, ಆಯಿಲ್ ಫುಡ್ ಇವಿಷ್ಟು ಅವಾಯ್ಡ್ ಮಾಡ್ಕೊಂಡು ತರಕಾರಿ, ಹಣ್ಣು, ಸೊಪ್ಪು ಹೊಟ್ಟೆ ತುಂಬಾ ತಿನ್ರಿ. ಒಂದ್ ಚಪಾತಿ ತಿನ್ರಿ, ಜಾಸ್ತಿ ತರಕಾರಿ ಪಲ್ಯ ಅವೆಲ್ಲ ತಿನ್ರಿ. ಈಗ ಒಂದ್ ಮುದ್ದೆ ಎಷ್ಟಾದ್ರೂ ತಿನ್ಬೋದು, ತೊಂದ್ರೆ ಇಲ್ಲ, ಅದು ಒಳ್ಳೇದು ಹೆಲ್ತ್ಗೆ. ಮುದ್ದೆ ತಿನ್ರಿ, ಸಾಂಬಾರ್ ತಿನ್ರಿ, ತರಕಾರಿ ಪಲ್ಯ, ಸೌತೆಕಾಯಿ ಅವು ತಿನ್ಕೊಳ್ರಿ, ಹಣ್ಣಿದ್ರೆ ಹಣ್ಣು ಆತರ. ಅನ್ನ ಒಂದು ಅವಾಯ್ಡ್ ಮಾಡ್ಕೊಳ್ಳಿ, ಜಂಕ್ ಫುಡ್, ಆಯಿಲ್ ಫುಡ್ ಇಷ್ಟ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ. ನನ್ನ ಲೈಫಲ್ಲಿ ನಾನು ಇನ್ಮೇಲೆ ಫಾಲೋ ಮಾಡೋದು ಇಷ್ಟೇನೆ. ಜಂಕ್ ಫುಡ್ ತಿನ್ನಲ್ಲ, ಆಯಿಲ್ ಫುಡ್ ತಿನ್ನಲ್ಲ, ಅನ್ನ ತಿನ್ನಲ್ಲ, ಇಷ್ಟೇ. ಅದೇ ನಮ್ಮ ಎಕ್ಸರ್ಸೈಸ್. ಅನ್ನ ತಿನ್ನಲ್ಲ ಇನ್ಮೇಲೆ. ಹೆಂಗಿದ್ರು ಗೋಧಿ ಹಿಟ್ಟು ಜಾಸ್ತಿ ಐತಲ್ಲ, ಅದಕ್ಕೆ ಈ ಪ್ಲಾನ್ ಮಾಡಿರೋದು ನಾನು. ಒಂದೊಂದೇ ಎರಡೆರಡೆ ಚಪಾತಿ ಮಾಡ್ಕೊಳ್ತೀನಿ. ನಿನಗ್ ಬೇಕಾರೆ ನಿನ್ಗ ಶಿವಾಗ ಅನ್ನ ಆಗ್ಲಿ ಮುದ್ದೆ ಆಗ್ಲಿ ಇರ್ಲೇಬೇಕು. ಅನ್ನಕ್ಕೆ ಇಟ್ಬಿಡ್ಲಾ ನಿನಗೆ? ಅನ್ನಕ್ಕೆ ಇಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಸಾಂಬಾರ್ ಐತಲ್ಲ, ತಣ್ಣಗಿರ ಕುಡಿಯೋದೇ ಇಷ್ಟೇ ಕುಡಿಬೇಕು. ಬೆಚ್ಚ ಕುಡಿಬೇಕಪ್ಪಿ. ನೀರು ಸಣ್ಣ ಸಾಕ್ ಬಿಡೆ. ಸಣ್ಣ ಆಗಕ್ಕಲ್ಲ ದೇವರಡೆ, ನಾನು ಸಣ್ಣ ಆಗಲ್ಲ, ನನ್ಗೆ ಇಷ್ಟೇ ಇರ್ಬೇಕು ನಾನು. ಆದ್ರೆ ಆರೋಗ್ಯವಾಗಿರಕ್ಕೆ ನೋಡಿ. ನೀನ್ ಕಾಫಿ ಕುಡ್ದೆ ಇವಾಗ 10 ಗಂಟೆ 9 ಗಂಟೆ ಗಂಟ ಮೊಬೈಲ್ ನೋಡ್ಕೊಂಡು ಕುತ್ಕೋತೀಯ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಿಸಿನೀರು ಕುಡಿಬೇಕು, ಮನೆ ಕೆಲಸ ಮಾಡ್ಬೇಕು. ಒಂದಷ್ಟು ದಿನ ಹೋದ್ಮೇಲೆ ನನ್ನ ನೋಡಿ ನೀನು ಹೊಟ್ಟೆ ಕಿಚ್ಬಿಡ್ಬೇಕು. ಓ ನನ್ನ ಹೆಂಡತಿ ಏನ್ ಹಿಂಗ್ ಕಾಣಿಸ್ತಾಳೆ, ನಾನು ಹಿಂಗಿದ್ದೀನಿ ಅಂತ. ಓ ಮೈ ಗಾಡ್, ಮರ್ತೆ ಫ್ರೆಂಡ್ಸ್. ನೋಡಿ ತುಳಸಿ ಎಲೆ ಇದೆಯಾ ಮನೆ ಹತ್ರ? ತುಳಸಿ ಚಿಗುರು ಒಂದೆರಡು, ಒಪ್ಪಿ ಮೊಬೈಲ್ ಸೌಂಡು. ತುಳಸಿ ಚಿಗುರು ಒಂದೆರಡು ಬಿಸಿನೀರ್ಗೆ ಹಾಕೊಂಡು ಕಾಯಿಸ್ಕೊಂಡು ಕುಡಿಬೋದಾಯ್ತು. ಮರ್ತೋದೆ. ದಿನವ ನಾನು ಮಾಡೋಣ. ಇವತ್ತು ನಿಂಬೆ ರಸ, ಇವತ್ತು ನಾಳೆ ಇನ್ನೊಂದು ಜೀರಿಗೆ ನೋಡ್ತೀನಿ. ಮೊದಲೇ ದಿನನೇ ನನ್ನ ಟ್ಯಾಲೆಂಟ್ ತುಳಿಬೇಡಪ್ಪಿ ಫ್ರೆಂಡ್ಸ್. ನಾನು ಈ ತರ ಎಲ್ಲ ಮಾಡಲ್ಲ. ಒಳ್ಳೆ ಕೆಲಸಗಳಂದ್ರೆ ಶಿವನೇ. ಎಷ್ಟು ದಿನ ನೋಡ್ತೀನಿ ಇದೆಲ್ಲ, ಎಷ್ಟು ದಿನ ಇಂಥವ್ರ ಮುಂದೆ ನಾವು ಛಲದಿಂದ ಬದುಕಬೇಕಷ್ಟೇ ಫ್ರೆಂಡ್ಸ್. ಕಷ್ಟ ಅಂತ ಕುಡಿಬಾರ್ದು, ಮತ್ತೆ ಘಟ ಅಂತ ಕುಡಿಬಾರ್ದು. ಅದೇ ಎಕ್ಸರ್ಸೈಸ್, ಅದೇ ಡಯಟ್ ಫ್ರೆಂಡ್ಸ್. ಇದೇನ್ ಗಿಡ ಅಂತ ಗೊತ್ತಾಗ್ತಾ ಇಲ್ಲ. ಕುಂಬಳಕಾಯ, ಸೊರೆಕಾಯ, ಹೀರೆಕಾಯ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಕಮೆಂಟ್ ಮೀ. ಕಿತ್ತಿ ಬೇರೆ ಕಡೆ ನೆಟ್ಟರು ಬೆಳೆಯಲ್ಲ, ಮುದ್ದೋಡದ್ ಬಿಡ್ತಾರೆ ಪಾಪ. ಫ್ರೆಂಡ್ ಬಿಸಿನೀರು ಕುಡ್ದು ಈಗ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಚಪಾತಿ ಮಾಡ್ಕೊಳುವ ಅಂತ. ಅಂದ್ರೆ ಇವತ್ತು ಮುದ್ದೆ ಮಾಡ್ತಾ ಇಲ್ವಲ್ಲ, ಮುದ್ದೆ ಮಾಡದೇ ಇರೋ ದಿನ ಚಪಾತಿ ಮಾಡ್ಕೊಳ್ತೀನಿ. ಅನ್ನ ಶಿವಾಗೆ ಹೊಟ್ಟೆ ತುಂಬ ಊಟ ಇರಲೇಬೇಕು ಫ್ರೆಂಡ್ಸ್. ಅವ್ರಿಗೆ ಚಪಾತಿ ಎಲ್ಲ ಹೊಟ್ಟೆ ತುಂಬಲ್ಲ, ಅದಕ್ಕೆ ಅನ್ನ ಮಾಡ್ಕೊಟ್ಟಿದ್ದೀನಿ. ಪರವಾಗಿಲ್ಲ. ಚಪಾತಿಗೆ ಸೈಡ್ಗೆ ಏನು ಮಾಡ್ಕೊಳ್ತೀನಿ ಅಂದರೆ, ನಿನ್ನೆ ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹಾಲು ವೇಸ್ಟ್ ಐತಲ್ಲ, ವೇಸ್ಟ್ ಅಂತೀನಿ, ಹಾಲು ಐತಲ್ಲ, ಅದರಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಸೆಂಡ್ ಮಾಡಿದ್ರು ಈ ಸ್ವೀಟ್ ಮಾಡಿ ಅಂತ. ತುಂಬ ಕಡಿಮೆ ಐಟಮ್ಸ್ ಅಲ್ಲ, ಹಂಗಾಗಿ ಫುಲ್ ಜೋಶ್ ಬಂತು ನನಗೆ. ಹಾಲು ಐತಲ್ಲ ಅದ್ರಲ್ಲಿ ಮಾಡ್ಕೊಳ್ಳೋಣ, ಮತ್ತೆ ಇದು ಚಪಾತಿಗೆ ಸೈಡ್ಗೆ ಅದರಲ್ಲೇ ಏನಾದ್ರು ಮಾಡ್ಬೋದಾ ಹಾಲಲ್ಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೋಡುವ, ನನ್ನ ಡಯಟ್ಗೆ ಯಾವುದೇ ವಿಘ್ನ ಬರ್ತಾ ಇರಲಿ ಅಂತ ಕೇಳ್ಕೊಂಡು ನನ್ನ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಘ್ನ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ಶಿವ ಐಸ್ ಕ್ರೀಮ್ ತರೋದು, ಬಜ್ಜಿ ತರೋದು, ಬೋಂಡ ತರೋದು ಇವೇನೆ. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಸ್ಟ್ರಿಕ್ಟಾಗಿ, ಇಮೇಲೆ ಏನು ನಾನು ಕಣ್ಮುಂದೆ ತರಬೇಡ ಅಂತ. ಅಂದರೆ ನಾನು ಒಂಥರ ವಿಶ್ವಾಮಿತ್ರ ಮುಂದೆ ಹೆಂಗೆ ಹೆಣ್ಮಕ್ಳು ಬಂದರೆ ಅವರು ಸ್ವಲ್ಪ ಇದಾಗ್ಬಿಡ್ತಾರೆ, ಹಾಗೆ ನಮಗೆ ಬಜ್ಜಿ ಬೋಂಡವೆಲ್ಲ ನೋಡಿದ್ರೆ ಇದಾಗ್ಬಿಡ್ತೀವಿ. ನಮ್ಮ ಟಾಮು ಮಲ್ಗವನೆ. ಟಾಮು ನೋಡು ನನ್ನ ಡಯಟ್ ಪ್ಲಾನ್ ಹೆಂಗೈತೆ ಅಂತ. ಇನ್ಮೇಲಿಂದ ನಾನು ನಿಂತರ ಆಗ್ತೀನಿ ಸ್ಲಿಮ್ ಆಗಿ. ಇಡೀ ಏರಿಯಾದಲ್ಲಿ ನಮ್ಮ ಟಾಮನೇ ಬ್ಯೂಟಿಫುಲ್ ಫ್ರೆಂಡ್ಸ್. ನೀವು ನಂಬಲ್ಲ ಎಷ್ಟು ಅಂದರೆ ಅವ್ನಿಗೆ ಮಾಮೂಲಿ ಊಟನೇ ಹಾಕ್ತೀವಿ ನಾವು, ಏನು ಪೆಡಿಗ್ಯೂರ್ ಅದು ಇದು ಅವನೇ ಏನೋ ಅಭ್ಯಾಸ ಮಾಡಿಸಿಲ್ಲ ನಾವು. ಆದರೂ ಇಷ್ಟು ಚೆನ್ನಾಗವನೆ ಹೆಲ್ದಿಯಾಗಿ. ಮತ್ತೆ ಒಬ್ರು ಹೇಳಿದ್ರಿ ಅವ್ನಿಗೆ ವ್ಯಾಕ್ಸಿನ್ ಹಾಕ್ಸಿ ಅಂತ, ಅವ್ನಿಗೆಲ್ಲ ಹಾಕ್ಸಿದೀವಿ. ವೆರಿ ಕೇರ್ಫುಲ್ ಆಗಿ ನೋಡ್ಕೊಂಡಿದೀವಿ ಅವನ್ನ. ಆದ್ರೆ ಹೊರಗಡೆ ಬಿಟ್ಟಿದೀವಿ ಅಷ್ಟೇ, ಆಟ ಆಡ್ಕೊಂಡಿರ್ಲಿ. ಕಟ್ಟಾಕಿದ ಹತ್ರ ಪ್ರಾಣಿಗಳನ್ನ ಇಡ್ತಾರೆ, ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಮೊಲ ಮಾಮೂಲಿ ಅದ್ ಬಿಟ್ರೆ ನಾಯಿಗಳು ತಿನ್ಕೊಂಡು ಹೋಗ್ತವೆ ಅಂತ, ಪಕ್ಷಿಗಳು ನಾಯಿಗಳು ತಿನ್ಕೊಂಡು ಹೋಗ್ತವೆ, ಮೀನುಗಳು ನಾಯಿಗಳು ತಿನ್ಕೊಂಡು ಹೋಗ್ತವೆ ಅಂತ ಕೂಡಾಕ್ಬೋದು ಒಂದ್ ಕಡೆ. ಆದ್ರೆ ಈ ತರ ಪ್ರಾಣಿಗಳನ್ನೆಲ್ಲ ನನ್ ಕೂಡಾಕಿದ್ರೆ ಇಷ್ಟ ಆಗಲ್ಲ, ದೇವರನ್ನ ಇಷ್ಟ ಆಗಲ್ಲ. ಅವಕ್ಕೂ ಸ್ವತಂತ್ರ ಬೇಕು. ನಮ್ಗೆ ಸಿಕ್ಕಿ ಸ್ವತಂತ್ರ ಎಷ್ಟು ವರ್ಷ ಆಗುತ್ತೆ, ಅವಕ್ ಬೇಡ ಏನಪ್ಪೇ. ಮತ್ತೆ ಪದೇ ಹೇಳ್ತಾ ಇದೀನಿ ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಮಾತ್ರ ಮಾಡ್ಕೊಡಲ್ಲ. ನನ್ಗೆ ಇಷ್ಟು ದಿನ ಇಷ್ಟೇ ಇರಬೇಕು ನಾನು. ಆದ್ರೆ ಹೆಲ್ದಿ ಫುಡ್ ಮಾತ್ರ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇನೆ ಅಷ್ಟೇ.
ಸ್ಟ್ರೆಸ್ ಆಗಬೇಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು, ನಿಮ್ಗೆ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ಕೋಬೇಕಾ, ಯಾರಾದ್ರೂ ನಿಮ್ಗೆ ಡೈಲಿ ಪೀಡಿಸ್ತಾ ಇರ್ತಾರಲ್ಲ, ನೀನ್ ದಪ್ಪ ಇದೆಯಾ ಹಂಗಿದೆ ಹೆಂಗಿದೆ ಅಂತ, ಅವ್ರಿಂದ ದೂರ ಇರಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ. ನಿಜ, ಅಪರೂಪಕ್ಕೆ ಯಾರೋ ಒಂದ್ಸಲ ನೀವು ದಪ್ಪ ಇದ್ದೀರಾ, ಒಂದ್ ಸ್ವಲ್ಪ ಸಣ್ಣ ಆಗ್ರಿ ಅಂತಂದ್ರೆ ಅದು ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ. ಡೈಲಿ ಹೇಳ್ತವ್ರೆ ಅಂದ್ರೆ ಅವ್ರು ನಮ್ಗೆ ಅವಮಾನ ಮಾಡ್ಬೇಕು, ಚುಚ್ಚಿ ಹೇಳ್ಬೇಕು ಅಂತ ಹೇಳ್ತವ್ರೆ. ಅವಾಗ ನಾವ್ ಯೋಚನೆ ಮಾಡ್ಕೊಂಡು ಕುತ್ಕೋತೀವಿ, ಅಯ್ಯೋ ಅವಳ ಹಂಗ ಅನ್ಬಿಟ್ಲಲ್ಲ, ನಾನು ಅಷ್ಟು ದಪ್ಪ ಇದೀನ ಅಂತ. ಅಲ್ಲೂ ದಪ್ಪ ಆಗ್ತೀವಿ ನಾವು. ಸ್ಟ್ರೆಸ್ ಆದ್ರೂ ಜಾಸ್ತಿ ದಪ್ಪ ಆಗ್ತೀವಿ, ಸ್ಟ್ರೆಸ್ ತಗೊಂಡ್ರು. ಅದಕ್ಕೆ ಅಂತವ್ರಿಂದ ದೂರ ಇರಿ. ಏನ್ ಮಕ್ಳೆಲ್ಲ ಮನೆ ಹೋಗ್ತಾರಲ್ಲ ಸ್ಕೂಲ್ಗೆ, ಆರಾಮಾಗಿ ಒಳ್ಳೆ ಫುಡ್ ತಿನ್ಕೊಂಡು ಎಕ್ಸರ್ಸೈಸ್ಗಳು ಮಾಡ್ಕೊಂಡಿರೋದಷ್ಟೇ. ಬೆಳಗ್ಗೆ ಮಾತ್ರ ಎಕ್ಸರ್ಸೈಸ್ ಚಾನ್ಸ್ ಇಲ್ಲ ಹೆಣ್ಮಕ್ಳಿಗೆ. ಆ ಮಕ್ಕಳನ್ನ ಎಬ್ರಿಸಿ ತೊಳೆದು ಬೆಳೆದಿ ಸ್ಕೂಲಿಗೆ ಸಾಕಷ್ಟರಲ್ಲಿ ಜೀವ ಬಾಯಿ ಬಂದಿರ್ತೈತೆ, ಅಲ್ಲೇ ಎಕ್ಸರ್ಸೈಸ್ ಅದು ಆಗೋಗಿರ್ತೈತೆ ಅಂತ. ಹೆಲ್ದಿ ಫುಡ್ ತಗೊಳ್ಳಿ ಫ್ರೆಂಡ್ಸ್, ಸಾಕು. ಏನೋ ಫ್ರೀ ಆಗಿದ್ರೆ ನೀವು, ನಿಮ್ಗೆ ಮನೆ ಕೆಲಸವರೆಲ್ಲ ಇದು, ಮನೆ ಕೆಲಸಕ್ಕೆಲ್ಲ ಎಲ್ಲರೂ ಇದ್ರೆ ನೀವು ಎಕ್ಸರ್ಸೈಸ್ ಮಾಡಿ ಅಷ್ಟೇ. ಇದು ನನ್ನ ಅನಿಸಿಕೆ. ರೋಟಿ ಮಾಡ್ತೀನಿ ನೀನು, ರೋಟಿ ಫ್ರೆಂಡ್ಸ್. ಚಪಾತಿಗೆ ಎಣ್ಣೆ ಹಾಕ್ತಿರ ಮಾಡಿದ್ರೆ ಅದೇ ರೋಟಿ ತಾನೆ. ನಾವಿವಾಗ ರೋಟಿ ಮಾಡ್ತಾ ಇದೀವಿ, ಡೈಲಿ ರೋಟಿ ಮಾಡ್ಕೊಂಡು ತಿಂತೀವಿ. ಡೈಲಿ ಅಲ್ಲ, ರಾಗಿ ಮುದ್ದೆ ಮಾಡ್ಲಿಲ್ಲ ಅಂದ್ರೆ ಈ ತರ ಚಪಾತಿ ಅಷ್ಟೇ. ಆಮೇಲೆ ಡೈಲಿ ಚಪಾತಿ ಮಾಡ್ಕೊಂಡು ತಿನ್ಕೊಂಡ್ರೆ ಚಪಾತಿ ಬೇಗ ಖಾಲಿ ಆಗ್ತೈತೆ. ಅಫ್ಕೋರ್ಸ್ ಖಾಲಿ ಆದ್ರೂ ತರಿಸ್ಕೋಬಹುದು. ಎರಡು ಮೇಂಟೈನ್ ಮಾಡ್ತೀನಿ, ರಾಗಿ ಗೋಧಿ ಎರಡಕ್ಕೂ ಅನ್ಯಾಯ ಮಾಡಬಾರ್ದು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಕನ್ನಡ ಒಂದು ಮುದ್ದೆ ಗಾತ್ರ ಕಲ್ಸ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನ ಮುಚ್ಚಿಟ್ಟು ಈಗ ನಾವೊಂದು ರೆಸಿಪಿ ಹೇಳಿದ್ನಲ್ಲ, ರೆಸಿಪಿ ಮಾಡ್ಕೊಳ್ಳೋಣ. ಆಮೇಲೆ ಇದ್ರ ತಟ್ಟೆ ನೋಡೋಣ ಅಷ್ಟೇ ಫ್ರೆಂಡ್ಸ್. ಈಗ ನಮ್ಮ ಸ್ವೀಟ್ ರೆಸಿಪಿಗೆ ಹಾಲೈತೆ, ಗಟ್ಟಿ ಹಾಲು. ಅದ್ರ ಜೊತೆಗೆ ಬೆಲ್ಲ, ಏಲಕ್ಕಿ, ಅರ್ಧ ಓಳ್ ನಿಂಬೆ. ಅಂದ್ರೆ ನಿನ್ನೆ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು ಖುಷಿಗೆ ಏನು ಸ್ವೀಟ್ ಮಾಡ್ಲಿಲ್ಲಲ್ಲ, ಅದಕ್ಕೆ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಅದು ಶಿವಾಗ ಮಾಡ್ಕೊಡ್ತೀನಿ. ನಾನೊಂದು ಚೂರು ತಿನ್ಕೋತೀನಿ ಅಷ್ಟೇ ಫ್ರೆಂಡ್ಸ್. ಬೆಲ್ಲ ಹಾಕಿದ ಐಟಮ್ಸ್ ತಿನ್ಬೋದು ಅನ್ಕೊಳ್ತೀನಿ, ಸಕ್ಕರೆ ಐಟಮ್ಸ್ ಅವಾಯ್ಡ್ ಮಾಡ್ಬೇಕು ಫ್ರೆಂಡ್ಸ್ ಮೇನು. ಓಕೆ ಫ್ರೆಂಡ್ಸ್, ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡೋಣ. ಹಾಲನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಕಾಯ್ದಿದ್ದಾದ್ಮೇಲೆ ನಿಂಬೆ ರಸ ಹಾಕ್ಕೊಂಡೆ, ಅರ್ಧ ಓಳು ಹಾಕ್ಕೊಂಡೆ. ಆದ್ರೂ ಕಲಿಸ್ತಾ ಇದ್ರು ಹಾಲು ಒಡೆದೋಗ್ತಾನೆ ಇಲ್ಲ ಪನ್ನೀರ್ ಆಗೋದಕ್ಕೆ. ಆಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಏನಾದರೂ ಫಸ್ಟ್ ಟೈಮ್ ಮಾಡ್ತಿರೋದು, ಏನಾದರೂ ಮಿಸ್ ಮಾಡ್ತಾ ಇದ್ದೀನಾ ಅಂತ. ಆಮೇಲೆ ಇನ್ನೂ ಒಂದು ಅರ್ಧ ಓಳು ನಿಂಬೆಹಣ್ಣನ್ನ ಸೋಸ್ಕೊಂಡು ಹಾಕ್ಕೊಂಡೆ. ಆವಾಗ ಒಡೆಯಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಗೊತ್ತಾಯಿತು ಇದಕ್ಕೆಲ್ಲ ನಿಂಬೆ ರಸ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಅಂತ. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಲು ತಗೊಂಡಿದ್ರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ನಾನು ಏನೇನೋ ಇಮ್ಯಾಜಿನ್ ಮಾಡ್ಕೊಬಿಟ್ಟೆ, ಪನ್ನೀರ್ ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ಅಟ್ಲೀಸ್ಟ್ ಒಂದು 1/4 kg ಇದ್ರೂ ಸಿಗ್ತೈತೆ ಅಂತೆಲ್ಲ. ನೋಡಿದ್ರೆ ಬಗ್ಗಿಸ್ರೆ ಇಷ್ಟು ಬಂದೈತೆ. ನನಗೆ ಶಾಕ್ ಆಗೋಯ್ತು. ಅಯ್ಯೋ, ಇಷ್ಟು ಕಾಲೆಲ್ಲ ಹೊಡಿಬೇಕೈತ, ಪಾಯಸ ಮಾಡ್ಕೊಂಡು ತಿಂದಿದ್ರೆ ಆಗೋದು ಅಂತೆಲ್ಲ ಅನ್ನಿಸ್ತು. ಇನ್ನೊಂದು ಕಡೆ ಹೊಸ ರೆಸಿಪಿ ಮಾಡ್ದಂಗೆ ಆಯಿತು ಅನಿಸ್ತು. ಇದು ನಿಂಬೆ ರಸ ಹಾಕಿರ್ತೀವಲ್ಲ, ಹುಳಿ ಅಂಶ ಎಲ್ಲ ಹೋಗ್ಬೇಕು ಅಂದರೆ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಅಂತ ಹೇಳಿದರು ವೀಡಿಯೋಸಲ್ಲೆಲ್ಲ. ಅದಕ್ಕೆ ಒಂದು 4 ಸಲ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೋಸ್ಕೊಂಡು ನೀರೆಲ್ಲ ಸೈಡ್ಗೆ ಹಾಕ್ಕೊಳ್ತಾ ಇದ್ದೆ. ಹುಳಿ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ಸ್ವೀಟು ಅಂತ. ಲಾಸ್ಟ್ ಸಲ ತೊಳ್ಕೊಂಡು ನೀಟಾಗಿ ಹಿಂಡ್ಕೊಂಡೆ, ಅವಾಗ ಕರೆಕ್ಟಾಗಿ ಸರಿಯೋಯ್ತು. ಸ್ಮೆಲ್ ನೋಡಿದೆ, ಸ್ವಲ್ಪ ಹುಳಿ ಅಂಶ ಏನು ನಿಂಬೆ ರಸ ಸ್ಮೆಲ್ ಇರಲಿಲ್ಲ. ಇಷ್ಟೇ ಆಗೈತೆ ಫ್ರೆಂಡ್ಸ್. ಅದಕ್ಕೆ ಬೆಲ್ಲ, ಏಲಕ್ಕಿ ತೊಗೊಂಡೆ. ಇಷ್ಟೇ ಐಟಮ್ಸಲ್ಲೇ ಈಗ ನಾವು ಸ್ವೀಟ್ ಮಾಡೋದು. ಒಂದು ಚಿಕ್ಕದ ಬಾಂಡೆ ಇಟ್ಕೊಂಡು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಅದೇ ಸ್ಪೂನಲ್ಲೇ 1 ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಅಂದಾಜು ಮೇಲೆ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಸ್ವೀಟ್ನ. ಹಂಗಾಗಿ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕಲಿಸ್ಕೊಂಡು ಆಮೇಲೆ ಸೈಡಲ್ಲಿ ಇಟ್ಕೊಂಡಿರೋ ಪನ್ನೀರನ್ನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಅದು ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಇಷ್ಟೇ ಸಿಂಪಲ್ಲು, 5 ನಿಮಿಷದ ರೆಸಿಪಿ ಅಷ್ಟೇ ಇದು. ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಸ್ವೀಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಕೋಲ್ಡ್ ಆದ್ರೆ ಚೆನ್ನಾಗಿರುತ್ತೇನೋ ಅಂತ. ಇದೇ ಮೊದಲು ಸಲ ಮಾಡಿರೋದು, ಚೆನ್ನಾಗಿರ್ಬೋದು ಅಂತ ಇಟ್ಟಿದ್ದೀನಿ. ಆಮೇಲೆ ನಾನು ಅನ್ಕೊಂಡೆ ಫ್ರೆಂಡ್ಸ್, ಅದು ಪನ್ನೀರ್ ಜಾಸ್ತಿ ಬರ್ತೈತೆ, ಅದ್ರಲ್ಲಿ ನಾನು ಒಂದು ಚಪಾತಿಗೆ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅನ್ಕೊಂಡೆ. ಎಷ್ಟು ಬಂದೈತೆ, ಇಷ್ಟಕ್ಕೆಷ್ಟೆಲ್ಲ ಕಷ್ಟಪಡ್ಬೇಕಾಯ್ತಾ ಅನಿಸ್ತು. ಆಮೇಲೆ ಅನ್ನಿಸ್ತು ಹಾಲು ಜಾಸ್ತಿ ಇದ್ರೆ ಜಾಸ್ತಿ ಬರೋದು ಅಂತ. ನಾನೇನು ಅನ್ಕೊಂಡೆ ಅಂದ್ರೆ, ಗಟ್ಟಿ ಹಾಲಲ್ಲಿ ಸ್ವಲ್ಪ ಜಾಸ್ತಿ ಬರ್ಬೋದು, ಅಂದ್ರೆ ಹಸು ಹಾಲಲ್ಲ, ಪ್ಯಾಕೆಟ್ ಅಲ್ಲ ಹಂಗನ್ಕೊಂಡೆ. ನೋಡಿದ್ರೆ ಹಿಂಗಾಯ್ತು. ಬಟ್ ಇಟ್ಸ್ ಓಕೆ, ಹೆಲ್ದಿ ಫುಡ್ ತಗೋಬೇಕಾಗಿರೋದ್ರಿಂದ ಒಂದಿಡಿ ಸೊಪ್ಪು ಬಿಡಿಸ್ಕೊಂಡು ಇದನ್ನ ಬೇಯಿಸಿ ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡ್ಕೊಬಿಟ್ರೆ ಮುಗೀತು ಇವತ್ತಿನ ದಿನ ಅನ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಅಂದರೆ ಚಪಾತಿಗೆ ಪನ್ನೀರು ಅವೆಲ್ಲ ಮಾಡ್ಕೊಂಡು ತಿಂತಾರಲ್ಲ, ನನಗೂ ಇಷ್ಟ ಆಯಿತು. ನಾವು ಮಾಡ್ಕೊಂಡು ತಿನ್ನೋಣ, ಫಸ್ಟ್ ಟೈಮು ಹೆಂಗೆ ಬರ್ತಾ ಏನೋ ಅಂತೆಲ್ಲ ಎಕ್ಸೈಟ್ ಆದೆ. ಅದು ಫ್ಲಾಪ್ ಆಯಿತು. ಹಿಂಗೆ ಫ್ರೆಂಡ್ಸ್, ನಾನು ಅನ್ಕೊಂಡಿದ್ದು ಒಂದೊಂದ್ಸಲ ಆಗಲ್ಲ, ಅವಾಗ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಲೈಫಲ್ಲಿ ಇದೆಲ್ಲ ಕಾಮನ್. ಈಗ ಸೊಪ್ಪೇನೋ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೋ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಲ್ಲ, ಜಸ್ಟ್ ಉಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ ಅಷ್ಟೇ ಬೇಯಿಸ್ಕೊಂಡು. ಎಣ್ಣೆನ ಆದಷ್ಟು ಅವಾಯ್ಡ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಆದಷ್ಟು ಅಂದರೆ ಫುಲ್ ಬಿಟ್ಟೇ ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸಾಂಬಾರ್ಗೆ ಒಗ್ಗರಣೆ ಹಾಕಿರ್ತೀವಿ, ರಸಮ್ಗೆ ಒಗ್ಗರಣೆಗೆ ಹಾಕಿರ್ತೀವಿ, ಅಲ್ಲೆಲ್ಲ ಎಣ್ಣೆ ಇರ್ತೈತೆ. ಅಂಥದ್ರ ಏನು ಮಾಡೋಕ್ಕಾಗಲ್ಲ, ತಿನ್ಕೋತೀನಿ.
ಆದರೆ ಈ ತರಕಾರಿ ಪಲ್ಯಗಳೆಲ್ಲ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡು ಇಲ್ಲ ಹಾಕ್ತೇನೋ ಮಾಡ್ಕೊಳ್ಳೋದ್ರೆ ಮಾಡ್ಕೋತೀನಿ ಅಷ್ಟೇ. ಏನೋ ಈ ಡಯಟ್ಗಳು ಏನಿಲ್ಲ ಫ್ರೆಂಡ್ಸ್, ಎಣ್ಣೆ ಹಾಕಿದ್ರೇ ಟೇಸ್ಟ್ ಊಟ ಅಂತೇನಿಲ್ಲ. ಹೆಂಗಾರ ಮಾಡ್ಕೊಬೋ ಟೇಸ್ಟ್ ಸೂಪರ್ ಇರ್ತೈತೆ. ನಾವು ಮನ್ಸಾರ ಇಷ್ಟಪಟ್ಟು ತಿನ್ಬೇಕು ಅಷ್ಟೇ. ಚಿಕನ್ನು ತಿನ್ಬೋದು, ಇದನ್ನ ಬಿಡಬೇಕು ಅಂತೇನಿಲ್ಲ, ಚಿಕನ್ ತಿನ್ಬೋದು. ನಾನು ನೋಡಿದ್ದೀನಿ ಜಿಮ್ಗೆ ಹೋಗೋರೆಲ್ಲ ಚಿಕನ್ ತಿಂತಾರೆ. ಅಫ್ಕೋರ್ಸ್ ಅವ್ರು ಮಾಡೋದು ಜಿಮ್ಮು, ನಾನು ಮಾಡ್ತಾ ಇರೋದು ಡಯಟ್ ಅಂತಲೂ ಹೇಳೋಕ್ಕಾಗಲ್ಲ. ಇದಕ್ಕೇನೋ ಒಂದು ಹೊಸ ಹೆಸರಿಕ್ಬೇಕು ಫ್ರೆಂಡ್ಸ್. ಡಯಟ್ ಅಂದರೆ ನಾವು ಪೂರ್ತಿ ಸಣ್ಣಾಗಕ್ಕೆ ಮಾಡೋದು ಡಯಟು. ಅಂದರೆ ಬ್ಯೂಟಿ ಮೇಂಟೈನಿಂಗ್ ಅಂತ ಹೆಸರಿಟ್ರೆ ಚಿಚಿ ಬೇಡ. ನಾನೇನು ಐಶ್ವರ್ಯ ರಯ್ಯ ಏನೋ ಹೆಸರು ಇಲ್ಲದೆ ಇರೋದು ಒಂದು ಮಾಡ್ತೀನಿ ಫ್ರೆಂಡ್ಸ್ ಇನ್ಮೇಲೆ ಅಷ್ಟೇ. ಮುಂದೆ ಹೋಗ್ತಾ ಹೋಗ್ತಾ ಹೆಸರು ಬಂದರೆ ಮಾಡ್ತೀನಿ, ಅದಕ್ಕೊಂದು ಹೆಸರು ಇಟ್ಟರೆ ಮಾಡ್ತೀನಿ. ಕಡಲೆಬೀಜ ಚಟ್ನಿ ತಿನ್ಬೋದಲ್ಲ, ಕಡಲೆಬೀಜ ಪ್ರೋಟೀನ್ ಅಂಶ ಇರೋದಲ್ಲ, ಹಂಗಾಗಿ ಏನೋ ಮಾಡ್ಕೊಂಡು ತಿನ್ನೋದು. ಮನೇಲಿರೋದು ಇದೇ ತಿನ್ಬೇಕು ಅದೇ ತಿನ್ಬೇಕು ಏನಿಲ್ಲ. ಸೊಪ್ಪು ನೀಟಾಗಿ ನೆನೀತಾ ಇರಲಿ, ಕಲ್ಲು ಮಣ್ಣೆಲ್ಲ. ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಕಡಲೆಬೀಜ ಚಟ್ನಿಗೆ. ಕಡಲೆಬೀಜ ಸ್ವಲ್ಪ ಮಾಡ್ಕೊತೀನಿ. ನಾನು ಚಪಾತಿ ಮಾಡ್ಕೋತೀನಿ. ಶಿವ ನನಗೂ ಬೇಕು ಅಂತೈತೆ. ಅದೇನು ಟೇಸ್ಟ್ ತಿನ್ನೋದು ಅನ್ಕೊಬಿಟ್ಟೈತೆ. ಶಿವ ಎಣ್ಣೆ ಹಾಕ್ತೀರಾ ತಿನ್ನೋದದು. ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಶಿವನೇ ಬಿಟ್ಬಿಡ್ತೀವಿ ತಿನ್ನೋದಷ್ಟೇ. ಇನ್ಮೇಲೆ ಒಂದು ಸ್ವಲ್ಪ ನಮ್ಮ ಚಪಾತಿ ಮನೆಗೆ ಕೆಲಸ ಬಿತ್ತು. ಎಷ್ಟು ವರ್ಷದಿಂದ ಅವಾಗವಾಗ ಮಾತ್ರ ಬಳಸ್ತಾ ಇದ್ದೆ. ಇನ್ಮೇಲೆ ಚಪಾತಿ ಹಿಟ್ಟೇ ಇಲ್ಲ, ಎತ್ಕೊಂಡಿಲ್ಲ ಫ್ರೆಂಡ್ಸ್. ಚಪಾತಿ ಹಿಟ್ಟು ಎಣ್ಣೆ ಹಾಕ್ತೀರಾ ಕಲ್ಸ್ಬಿಟ್ಟು ಮುಚ್ಚಿಟ್ಟಿದೆ ನೋಡಿ, ಆದ್ರೂ ಸಾಫ್ಟ್ ಇದೆ. ಎಣ್ಣೆ ಹಾಕಿದ್ರೆ ಮಾತ್ರ ಸಾಫ್ಟ್ ಬರ್ತೈತೆ ಅಂತ ಅನ್ಕೊಂತೀವಿ. ಎಣ್ಣೆ ಹಾಕ್ಲಿರೋದ್ರೂ ಸಾಫ್ಟ್ ಇರ್ತೈತೆ. ಮಧ್ಯಾಹ್ನಕ್ಕೆ ಬಂದು ಫ್ರೆಶ್ ಆಗಿ ಚಪಾತಿ ಮಾಡ್ಕೊಳ್ಳೋದಾ ಹೆಂಗೆ, ಇಲ್ಲ ಮಾಡಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಬಿಸಿ ಮಾಡ್ಕೊಂಡು ತಿನ್ನೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಮಧ್ಯಾಹ್ನ ಬಂದು ಫ್ರೆಶ್ ಆಗಿ ಮಾಡ್ಕೋತೀನಿ ಫ್ರೆಂಡ್ಸ್. ಏನು ಒಂದು 5 ನಿಮಿಷ ಲಟ್ಟಿಸ್ಕೊಳ್ಳೋದಷ್ಟೇ. ಮೊದಲನೇ ದಿನ ಅಲ್ವಾ, ಇಷ್ಟು ಜೋಶ್ ಐತೆ. ಹೋಗ್ತಾ ಹೋಗ್ತಾ ಸ್ಲೋ ಆಗ್ಬಿಡ್ತೈತೆ ಜೋಶು. ಎಲ್ಲ ಹಂಗೆ ಮದುವೆ ದೋಸ್ತರಲ್ಲಿ ಹೆಂಗಿದ್ವಿ, ಮೇಕಪ್ ಮಾಡ್ಕೊಂಡು ಗಂಡ ಬರೋ ತನಕ ಕಾಯ್ಕೊಂಡು ಆಮೇಲೆ ಹಳೆ ಬಟ್ಟೆಗೆ ಬರ್ತೀವಿ. ಆಮೇಲೆ ಕೆಲವ್ರು ಮುಖ ತೊಳಿದೇ ಇರೋ ಥರ ಆಗ್ತಾರೆ. ಹಿಂಗಿರುತ್ತೆ ಜೋಶು. ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ಮುದ್ದೆ ಮಾಡದೆ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಹಿಟ್ಟು ಕಲಸಿಟ್ಬಿಡ್ತೀನಿ. ಅವಾಗ ನೋಡಿ ಸಾಫ್ಟ್ ಆಗಿ ಬರ್ತೈತೆ. ಬಿಸಿನೀರು ಕುಡ್ದಿದ್ದಕ್ಕೋ ಏನೋ ಹೊಟ್ಟೆ ಹಂಗೆ ಹಸಿತದೆ. 3 ಚಪಾತಿ ಮಾಡ್ಕೋತೀನಿ, ಮಧ್ಯಾಹ್ನಕ್ಕೆ 3. ಹೊಟ್ಟೆ ತುಂಬ ಊಟ ಮಾಡ್ಬೇಕು. ನಾನಂತೂ ಕೆಲಸ ಮಾಡೋತ್ರ ಅಷ್ಟೇ. ಯಾರು ಊಟ ಬಿಟ್ಬಿಟ್ಟು ನಾವು ಡಯಟ್ ಮಾಡಬೇಕು, ಊಟ ಸರಿಯಾಗಿ ಮಾಡಬಾರ್ದು ಹೊಟ್ಟೆ ತುಂಬ ಅಂತ ಮಾಡ್ತಿದ್ರೆ ಯಾರಾದ್ರೂ ನಾವು ನೋಡಿದ್ರೆ ಕೋಪ ಬರ್ತೈತೆ. ಎಲ್ಲಾರು ತಲೆ ಸುತ್ತ ಬಿದ್ದರೆ ಏನು ಗತಿ? ಏನು ಮನೆ ಕೆಲಸ ಇಲ್ಲ ನಮಗೆ, ಮಕ್ಕಳು ಮರಿ ಇಲ್ಲ ಅಂದರೆ ಮಾಡ್ಬೋದು. ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು. ಕತ್ತೆ ದುಡ್ದಂಗೆ ದುಡಿಯೋರು ಉಪವಾಸ ಇದಕ್ಕೂ ಮಾಡಬೇಕು ಅಂದ್ರೆ ಅಷ್ಟೇ. ಮನೇಲಿ ಗಂಡಸರು ಬೈತಾರೆ, ಮನೇಲಿ ವಯಸ್ಸಾಗಿರೋರು ಇದ್ರೆ ಉಗಿತಾರ ಮೇಲೆ. ಆಗಿನ ಕಾಲದಲ್ಲಿ ಡಯಟ್ ಏನೂ ಇರಲಿಲ್ಲ, ಮೈ ತುಂಬ ಕೆಲಸ ಇತ್ತು ಅಷ್ಟೇ. ಇವಾಗೇನೋ ನಾವೇ ದುಡ್ಡು ಕೊಡೋದಂತೆ, ನಾವೇ ಹೋಗಿ ಕೊಬ್ಬು ಕರಗಿಸ್ಕೊಡೋದಂತೆ ಜಿಮ್ಮಲ್ಲಿ. ಎಲ್ಲಿ ಹೋಗ್ತೈತೋ ನಮ್ಮ ಸಮಾಜ ನನಗೆ ಗೊತ್ತಾಗ್ತಿಲ್ಲ. ನಾನು ಮಾತ್ರ ಹಿಂಗೆ ಇರ್ತೀನಪ್ಪ. ಇನ್ನೊಂದು 10 ವರ್ಷ ಬಿಟ್ಟು ಬನ್ನಿ ಫ್ರೆಂಡ್ಸ್, ನಾನು ಹಿಂಗೆ ಇರ್ತೀನಿ. ಅಂದರೆ ವಯಸ್ಸಾಗಿರ್ತೈತೆ ಅಂದರೆ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳಲ್ಲ. ನಾನು ಹಳೆ ಕಾಲದವ್ರ ಥರ ನೀರಕ್ಕೆ ಇಷ್ಟಪಡ್ತೀನಿ. ನಾನಿನ್ನೂ ಟ್ರೆಂಡಿಂಗ್ ಬರಲ್ಲ. ನಾನು ಟ್ರೆಂಡಿಂಗ್ ಬಂದ್ಬಿಟ್ನಂದ್ರೆ BP ಶುಗರ್ ಬಂದ್ಬಿಡ್ತೈತೆ ಅಷ್ಟೇ. ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕಡಲೆಬೀಜ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇವಿಷ್ಟು ನಾನು ಚಟ್ನಿಗೆ. ಸೊಪ್ಪು ಸಪ್ರೇಟ್ ಪಲ್ಯಕ್ಕೆ. ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜನ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಟೈಮ್ ಬೇರೆ ಸ್ವಲ್ಪನೇ ಇತ್ತು ಅಂದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಜೊತೆಗೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಎಣ್ಣೆ ಬಳಸ್ದೆ ಚಟ್ನಿ ಮಾಡ್ತಾ ಇರೋದು. ಈ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹುರಿದಾಕೊಂಡು ಮಾಡಿ ಚಟ್ನಿಗೆ ಸೂಪರಾಗಿರ್ತೈತೆ. ಸ್ವಲ್ಪ ಬೇಗನೆ ಒಣಮೆಣಸಿನ್ಕಾಯಿ ಫ್ರೈ ಆಗಿಬಿಡ್ತೈತೆ ಅಂದ್ಬಿಟ್ಟು ಅದನ್ನು ಸೈಡ್ಗೆ ಎತ್ಕೊಂಡೆ. ಬೆಳ್ಳುಳ್ಳಿ ಕಡಲೆಬೀಜ ಎಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ. ಆಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ಕಡಲೆಬೀಜನ ಮಾತ್ರ ಸಿಪ್ಪೆ ಸಪ್ರೇಟ್ ಮಾಡ್ಕೋಬೇಕು. ಬಿಸಿ ಇದ್ದಾಗೆ ಚೆನ್ನಾಗಿ ಕಿವುಚ್ಬಿಟ್ಟು ಉಬ್ಬಿದ್ರೆ ಹೋಗ್ಬಿಡ್ತೈತೆ ಸಿಪ್ಪೆ ಎಲ್ಲ. ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೊಪ್ಪು, ಉಪ್ಪು, ಒಣಮೆಣಸಿನ್ಕಾಯಿ ಅದಕ್ಕೆ ಹಾಕಿ ಮುರಿದಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದೇನೋ ಹೊಸ ಥರ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಾ ಇದ್ದೀನಿ. ಹೆಂಗೆ ಮಾಡಿದ್ರು ಸೊಪ್ಪು ಮಾತ್ರ ಟೇಸ್ಟ್ ಕಮ್ಮಿ ಆಗಲ್ಲ. ಒಗ್ಗರಣೆ ಹಾಕಿದ್ರೆ ಅಂತೇನಿಲ್ಲ, ಹಿಂಗೆ ಬೇಯಿಸ್ಕೊಂಡು ಸಾಕು. ಒಂದು 5 ನಿಮಿಷಕ್ಕೆ ಬೆಂದೋಯ್ತು. ಕಡಲೆ ಬೀಜಕ್ಕೆ ಕೊತ್ತಂಬರಿ, ಉಪ್ಪು ಹಾಕಿ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಏನು ಹುರಿದಿಟ್ಕೊಂಡಿದ್ದೆ ಐಟಮ್ಸು
ಉಪ್ಪು ಕೊತ್ತಂಬರಿ ಅಷ್ಟೇ. ಸೊಪ್ಪನ್ನು ಬೆಂದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಂಡು ಹೆಂಚಿಟ್ಕೊಂಡು ಈಗ ರೋಟಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನ ರೋಟಿನ ಎರಡು ಒಂದೇ. ನನಗೆ ಚಪಾತಿ ಮಾಡ್ಬೇಕಾದ್ರೆ ಒಂದೇ ಜ್ಞಾನ, ನನಗೆ ಮರ್ತುಬಿಟ್ಟು ಎಣ್ಣೆ ಹಾಕ್ಬಿಡ್ತೀನಿ ಅಂತ. ಆಮೇಲೆ ಮರ್ತಿಲ್ಲ, ಅದೇ ಗಮನದಲ್ಲಿ ಇಟ್ಕೊಂಡು ಮಾಡಿದೆ. ಈ ಥರ ಎರಡು ಕಡೆ ಒಂದೇ ಸಮ ಬೇಯಿಸ್ಕೊಂಡು ಕೈಯಲ್ಲೇ ಮುಟ್ತೀನಿ ಅಂತ ಆಶ್ಚರ್ಯ ಪಡಬೇಡಿ. ಇದೆಲ್ಲ ನನಗೆ ಕಾಮನ್, ಬಿಸಿ ಮುಟ್ಟೋದು. ಅಪ್ಪ ನಿನ್ ಫೋನ್ಗೆ ಒಂದು ದೊಡ್ಡ ನಮಸ್ಕಾರ ಕಣಪ್ಪ. MLAಗಳಿಗೂ ಇಷ್ಟೊಂದು ಫೋನ್ ಬರಲ್ಲ. ಸ್ವೀಟ್ ತಿನ್ಬಿಟ್ಟು ಹೋಗ್ತೀಯಪ್ಪ. ಮಂಗಮ್ಮನ್ ಮಗ ಮಂಗ. ಸ್ವೀಟ್ ತಿನ್ನಪ್ಪ. ನನ್ನ ಡಯಟ್ ಫುಡ್ ನೋಡ್ಬಾ. ಬೆಳಗ್ಗೆ ಟಿಫನ್ ರೆಡಿ ಫ್ರೆಂಡ್ಸ್. ಚಪಾತಿ, ಕಡಲೆಬೀಜ ಚಟ್ನಿ, ಪಲ್ಯ ಅಲ್ಲ, ಸೊಪ್ಪು ಬೇಯಿಸಿಕೊಂಡಿದ್ದೀನಿ ಅಷ್ಟೇ. ಇದು ನನ್ನ ಬೆಳಗಿನ ಟಿಫನ್ ಫ್ರೆಂಡ್ಸ್. ಎಣ್ಣೆ ಹಾಕಿದ್ರೆ ಮಾತ್ರ ಚಪಾತಿ ಸಾಫ್ಟ್ ಆಗಿ ಬರ್ತೈತೆ ಅನ್ಕೊಳ್ತೀವಿ, ಆದ್ರೆ ಏನಿಲ್ಲ, ಸಾಫ್ಟ್ ಆಗಿ ಬರ್ತೈತೆ ಎಣ್ಣೆ ಹಾಕಿಲ್ಲ ಅಂದ್ರೂ. ಆದ್ರೆ ಬಿಸಿ ತಿನ್ಬೇಕು, ಆರೋದ್ರೆ ಗಟ್ಟಿ ಆಗ್ಬಿಡ್ತೈತೆ. ಎಣ್ಣೆ ಬಳಸಲಿಲ್ಲ ಅಂದ್ರೆ ಟೇಸ್ಟ್ ಇರ್ತೈತೆ. ನಾವ್ ಅನ್ಕೊಳ್ತೀವಿ ಅಷ್ಟೇ, ಹಂಗೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಅಂತ. ಕಡಲೆ ಬೀಜ ಚಟ್ನಿ ಸೂಪರ್. ಕೊಡ್ತೀನಲ್ಲ, ಹೆಂಚ ಮೇಲೆ ಬಿಸಿ ಚಪಾತಿ ಹಾಕೊಂತೀನಿ. ಚಪಾತಿ ಗೀಪಾತಿ ಫ್ರೆಂಡ್ಸ್, ಸೊಪ್ಪಲ್ಯ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ಹೆಂಗಂದ್ರೆ ಶಿವರೂರಲ್ಲಿ ಬರ್ಬೇಕಾದ್ರೆ ಬಸ್ಸಾರು ಮಾಡ್ತಿದ್ವಾ, ಸೊಪ್ಪು ಬಗ್ಸ್ಕೊಂಡು ಉಪ್ಸಾರು ಖಾರ ಮಾಡ್ಕೊಂಡು ಒಗ್ಗರಣೆ ಹಾಕ್ತಿರನೇ ತಿಂತಿದ್ವಿ ನಾವು. ಟೇಸ್ಟ್ ಇರ್ತೈತೆ. ಕಡಲೆ ಬೀಜ ಚಟ್ನಿ ಜಾರ ಇರ್ತೇನೆ ನೋಡಪ್ಪ. ನನ್ ಡೇಟ್ ನೀನ್ ಯಾಕಪ್ಪ ದೂರ್ತೀಯಾ? ಈ ತರ ಐಟಮ್ಸ್ ತಿನ್ಕೊಂಡು ಆರಾಮ ಮಾಡ್ಬೋದು. ಇದೆಲ್ಲ ಮಾಡಕ್ ಪೇಷನ್ಸ್ ಬೇಕು ಫ್ರೆಂಡ್ಸ್, ನಿಜ ಏನಪ್ಪ. ಹಿಂಗಿರುತ್ತೆ ಶಿವ ಡೈರೆಕ್ಟು. ಗಂಡಸರು ಚೆನ್ನಾಗಿ ತಿನ್ಬೇಕು ಫ್ರೆಂಡ್ಸ್, ಪದೇ ತಿಂತಾರೆ ಅಂತೆಲ್ಲ ಅನ್ಕೋಬಾರ್ದು. ದುಡಿಯೋ ಗಂಡಸರು ತಿನ್ಬೇಕು. ಚಟ್ನಿಗೆ ಫ್ಯಾನ್ ಆಗ್ಬಿಟ್ಟೆ ನಾನು. ಇನ್ಮೇಲೆ ಈ ತರ ಚಟ್ನಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀನಿ. ನನ್ಗೆ ಈ ತರ ಚಟ್ನಿಗಳಿಗೆ ಮುದ್ದೆ ಅಂದ್ರೆ ಸೂಪರ್ ಇಷ್ಟ. ಹಾಯ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಯ್ತು. ನಾ ಮಾಡಿರೋ ಸ್ವೀಟ್ ನ ಶಿವಕುಮಾರ್ಗೆ ಕೊಡುವ ಸಮಯ. ಕೋಲ್ಡ್ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ನಮ್ಮ ಸ್ವೀಟು, ತಗೊಳ್ಳಿ ಸ್ಪೂನು. ಹಾ, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬಂದಿದ್ದೆ. ಇರುವೆಗಳು ಮುತ್ತುತ್ತವೆ, ಅದಕ್ಕೆ. ಯಾವ ತರ ಐತೆ ಟೇಸ್ಟ್? ನನ್ ಕೊಡು. ಬೆಲ್ಲ ತಿನ್ಬೋದು. ಗಿಣ್ತರ ಆಯ್ತಾ? ಅದು ಹುಡಿ ಇಲ್ಲ ಅಷ್ಟೇ, ಗಿಣ್ತರ ಐತೆ. ಚೆನ್ನಾಗಿದೆ. ಜಾಸ್ತಿ ಆಗಿದೆ. ನಾನು ರಸಮಲೈ ಮಾಡ್ತಾ ಇದ್ದೆ. 2000 years later. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 5 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೀಗ ಹೋಗುವ. ಬಟ್ಟೆ ಎತ್ಕೊಂಡು. ಅಮ್ಮ ತಾಯಿಗಲ್ಲ, ಒಂದು ಕೆಲಸ ಇದೆ. ಶಿವಕುಮಾರಲ್ಲಿ ಇನ್ನೂ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ಈಗ ಅದೇ ಫ್ರೆಂಡ್ಸ್, ತಲೆಗೆ ಎಣ್ಣೆ ಖಾಲಿ ಆಗೈತಲ್ಲ, ಅದಕ್ಕೆ ಒಂದು ನಾನು ಆಯುರ್ವೇದಕ್ಕೆ ಎಣ್ಣೆ ಮಾಡ್ಕೊಳ್ತೀನಲ್ಲ ಯಾವಾಗ್ಲೂ. ಅದಕ್ಕೆ ಐಟಮ್ಸ್ ಬೇಕು, ಅದಕ್ಕೆ ಕಿತ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವೆಲ್ಲ ಐಟಮ್ಸ್ ಸಿಗಲಿಲ್ಲ ಅಂದರು, ಮನೇಲಿ ಸಿಗೋ ಐಟಮ್ಸ್ ಆದರೂ ಹಾಕಿ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಅಯ್ಯಯ್ಯ, ಏನು ಹಿಂಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಕೆಲಸದಿಂದ ಬಂದ ತಕ್ಷಣ ಫ್ರೆಶ್ ಆಗಿಬಿಟ್ರೆ ಬಾಕಿ ಕೆಲಸ ಎಲ್ಲ ಮಾಡಿದ್ರೆ ಆಯಾಸ ಆಗ್ತೈತಲ್ಲ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದೇ ಸಲ ಫ್ರೆಶ್ ಆದರೆ ಆರಾಮ ಅನಿಸ್ತೈತೆ, ಸುಸ್ತೆಲ್ಲ ಕಮ್ಮಿ ಆಗ್ತೈತೆ. ಇದು ನನ್ನ ಟೆಕ್ನಿಕ್ಕು. ಆರೆಂಜ್ ಹೂವು ಐತೆ, ಆದರೆ ನಾವು ಆರೆಂಜ್ ಹೂವು ಬೇಡ, ನಾವು ರೆಡ್ ಹೂವನ್ನೇ ಕಿತ್ಕೊಳ್ಳೋಣ. ಯಾವ ಹೂವಾದರೂ ಹಾಕೋಬೋದು ದಾಸವಾಳದಲ್ಲಿ. ಈಗ ನಾವು ಬಂದಿರೋದು ಇದು ಫ್ರೆಂಡ್ಸ್, ಇಂದುಲೇಖ ಕಿತ್ಕೊಳ್ಳೋಕ್ಕೆ. ಇಂದುಲೇಖ ತೋರಿಸ್ತೀನಿ ರೀ ನಿಮಗೆ. ಇದೇ ಇಂದುಲೇಖ. ಈ ಥರ ವೈಟ್ ಹೂವು ಬಂದಿರ್ತೈತಲ್ಲ, ಇದೇ ಇಂದುಲೇಖ. ಇದು ಎಷ್ಟು, ಇದೊಂದೇ ಒಂದು ಗಿಡ ಕಾಣಿಸ್ತು, ಅದಕ್ಕೆ ಇದನ್ನೇ ಕಿತ್ಕೊಳ್ತಾ ಇದ್ದೀನಿ. ಇಷ್ಟಾಯಿತು. ಈಗ ಹಿಂಗೆ ಹೋಗ್ಬೇಕು. ಒಂದೊಂದು ದಿಕ್ಕಲ್ಲಿ ಒಂದೊಂದು ಐಟಮ್ ಐತೆ ಫ್ರೆಂಡ್ಸ್ ನನಗೆ ಬೇಕಾಗಿರೋದು. ಎಲ್ಲ ದಿಕ್ಕು ಸುತ್ತಾಕಬೇಕು, ನವಗ್ರಹಗಳನ್ನೆಲ್ಲ ಸುತ್ತಾಕ್ಬೇಕು ಇವತ್ತು. ನಾನು ಯಾವ ಕೆಲಸ ಮಾಡಿದೆ ಅಂದರೆ ಫ್ರೆಂಡ್ಸ್, ಇವತ್ತು ನೋಡಿ, ಈ ಪಾಟೆಲ್ಲ ನಾನೇ ಹಾಕಿದ್ದು. ಇದು ದೊಡ್ಡ ಸಾಧನೆ ಮಾಡ್ದಂಗೆ ಹೇಳ್ಕೊಳ್ತಾ ಇದ್ದೀನಿ.
ಇಷ್ಟೆಲ್ಲ ಕೆಲಸ ಮುಗಿಸಿ ಬಂದು ಈಗ ನಾವು ದಾಸವಾಳ ಕಿತ್ಕೊಳ್ಳೋದು. ನಮ್ಮ ದಾಸವಾಳ ಎಲೆ ಬೇಕಾದ್ರೆ ಕಿತ್ಕೊಬೋದು. ನಾನು ಹೂವು ಮಾತ್ರ ಕಿತ್ಕೊತೀನಿ, ಮೊಗ್ಗು ಕಿತ್ಕೊಬಿಡ್ತೀನಿ. ಹೂವು ಎಲ್ಲ ಒಳಗಡೆ ಆಗೈತೆ ನೋಡಿ, ಪೊದೆ ಆಗ್ಬಿಟ್ಟೈತೆ. ಮೊದಲು ಈ ಗ್ಯಾಪಲ್ಲೆಲ್ಲ ಹೋಗಿ ಕಿತ್ಕೊತೈತೆ, ದಾರಿ ಇತ್ತು. ಇವಾಗ ಪೊದೆ ಆಗ್ಬಿಟ್ಟೈತೆ. ಈ ಪೊದೆ ಒಳಗೆ ಹೋದರೆ ಎಲ್ಲಿ ಯಾವ ಮೂಲೆ ಲಾವ್ ಆಯ್ತೋ ಚೇಳ ಆಯ್ತೋ ಗೊತ್ತಿಲ್ಲ. ಈ ಪೊದೆ ಒಳಗೆ ಏನಾದರೂ ಹಂಗಾಗೋದು ಬೇಡ, ಸುಮ್ಮನೆ ಮಾತು ಕೇಳ್ತೀನಿ. ಏನು ಹೆಚ್ಚು ಕಡಿಮೆ ನಾನು ಇಲ್ಲಿ ಬಿದ್ದೋದ್ರೂ 1 ವರ್ಷ ಆದರೂ ಗೊತ್ತಾಗಲ್ಲ ಈ ಪೊದೆ ಒಳಗೆ ನಾನು ಇದ್ದೀನಿ ಅಂತ. ಶಿವ ಹುಡ್ಕಾಡಿ ಎಲ್ಲ ಮನೆ ಬಿಟ್ಟು ಹೋಗ್ಬಿಟ್ಟು ಅವಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಅದಕ್ಕೆ ಯಾಕೆ ಬೇಕು ಪೊದೆ ಸವಸ ಬೇಡ ನಮಗೆ. ಓಕೆ ಫ್ರೆಂಡ್, 1/4 ಲೀಟ್ರ್ ಎಣ್ಣೆ ಆಯ್ತು ಅಷ್ಟೇ ಅಲ್ಲ, ಅದಕ್ಕೆ ಸ್ವಲ್ಪನೇ ಕಿತ್ಕೊಳ್ತೀನಿ. ಕಾಶಿ ಸೊಪ್ಪು ಇಲ್ಲೊಂದೈತೆ. ಇನ್ನು ಇವೆಲ್ಲ ಬೆಳೀಲಿ ಚಿಗ್ರೆಲ್ಲ, ಅವಾಗ ಕಿತ್ಕೊತೀನಿ. ನನಗೆ ಆ ಸಾಂಬಾರು ಇಷ್ಟ ಆಯ್ತು ಅವತ್ತು ಮಾಡಿದ್ದು. ಕಾಶಿ ಹಣ್ಣು, ಸದ್ಯ ಕೋತಿಗಳು ಕಣ್ಗೆ ಬಿದ್ದಿಲ್ಲ, ಅದೇ ಕಿತ್ಕೊಂಡು ತಿನ್ಕೊಬಿಡ್ತಾವೆ ಕೋತಿಗಳೇನ. ಕರಿಬೇವು ನಡಿಯಲ್ಲ ನಡಿ. ಅಪ್ಪಿ ಅಲ್ಲಿ ಝೂಮ್ ಹಾಕು ನಡಿಯ. ಅಲ್ಲಿ ಝೂಮ್ ಹಾಕೆ, ನಿನ್ ಕಣ್ಣಿಂದ ಝೂಮ್ ಹಾಕು. ನಡಿ. ಅಲ್ಲಪ್ಪಿ ನಡಿಯ. ಕರ್ಬೇವು ಬೀಜ ಬಿಟ್ಟೈತ್ ನೋಡಲ್ಲಿ. ಏನ್ ಬಿಟ್ರೇನು? ನಮ್ ಫ್ರೆಂಡ್ಸ್ ನೋಡಿಲ್ಲ, ತೋರ್ಸ್ಕೊಂಬತ್ತೀನಿ ಕೊಡು. ಆವತ್ ಹೋಗಲಿ. ಆವಾಯ್ತಾ ನೋಡಿ ಫ್ರೆಂಡ್ಸ್, ಕಾಯಿ ಬಿಟ್ಟೈತೆ. ಇದು ಕಪ್ಪು ಗಣ್ಣಾಗ್ತೈತೆ, ತಿನ್ಬೋದು, ಒಂಥರ ಸ್ವೀಟ್ ಆಗಿರ್ತೈತೆ ನೋಡಿ. ಇದನ್ನ ಹಾಕ್ಬಿಡೋಣ, ಇದು ಕರ್ಬೇವಿಂದ ಬಂದಿರೋದಲ್ವಾ, ಅದಕ್ಕೆ ಇದರಲ್ಲೇ ಕರ್ಬೇವೆಲ್ಲ ಕಿತ್ಕೊಬೋದಿತ್ತು. ಅದೇ ಧೂಳು ಆಗ್ಬಿಟ್ಟೈತೆ. ಗಿಡಕ್ಕೆ ಯಾರೋ ಪೌಡ್ರ್ ಹೊಡ್ಬಿಟ್ಟು ಹೋಗ್ಬಿಟ್ಟವ್ರೆ. ಅಂದರೆ ಗಿಡ ಮೇಕಪ್ ಮಾಡ್ಕೊಂಡೈತೆ ಪೌಡ್ರ್ ಹಾಕ್ಕೊಂಡು, ತ್ರಿಪುರ ಸುಂದರಿ ಥರ ಕಾಣಿಸ್ಬೇಕು ಅಂತ. ಯಪ್ಪ, ಇಂಥ ಪೊದೆ ಒಳಗಿಂದ ಬರ್ಬೇಕಾದ್ರೆ ನಾನು ಬೇಗ ಬಂದ್ಬಿಡ್ತೀನಿ ಫ್ರೆಂಡ್ಸ್. ಬೈ ಚಾನ್ಸ್ ಅವುಗಳನ್ನ ತುಳಿದ್ರೂ ಅವು ಎಡೆ ಎತ್ತು ಕಚ್ಚಷ್ಟಲ್ಲಿ ಓಡೋಗ್ಬಿಡೋಣ ಅಂದ್ಬಿಟ್ಟು ಭಯ ಆಗ್ತೈತೆ. ಹೆಣ್ಮಕ್ಳು ಅಂದರೆ ಕಡಿಮೆನ ಫ್ರೆಂಡ್ಸ್ ತೊಂದರೆಗಳು. ಈ ಥರ ಎಲ್ಲ ಮಾಡ್ಕೋಬೇಕು ನಾವು, ಎಷ್ಟು ಕಷ್ಟ ಆಗ್ತೈತೆ. ಗಂಡು ಮಕ್ಳಿಗೆ ಅರ್ಥ ಆಗಲ್ಲ. 10,000 ಕೊಡೋಕ್ಕಾಗಲ್ವ ಗಂಡು ಮಕ್ಕಳು ತಿಂಗಳಿಗೆ ನಮಗೆ? ಅಂದರೆ ನಮ್ಮ ಬ್ಯೂಟಿ ಮೇಂಟೈನ್ ಮಾಡೋಕ್ಕೆ. ಶಿವ, ನಿನ್ನ ಸಂಬಳನೇ ಅಷ್ಟು ಬರಲ್ಲ, ನಿನ್ಗೆ 10,000 ಬೇಕಾ ಅಂತ ಕೇಳಿದ್ರೆ ಅದಕ್ಕೆ ಕೊಡಲಿಲ್ಲ ಅಂದರೆ ನಾವು ಮನೇಲಿ ಮಾಡ್ಕೊಳ್ಳೋಣ. ಇವಾಗ ಗಂಡ ಏನಾದ್ರು ಏನಪ್ಪೇ ಡೋಂಟ್ ಡಿಸ್ಟರ್ಬ್ ಮೀ, ಕರ್ಬೇ ಸ್ವಲ್ಪ ಅಲ್ಲಪ್ಪಿ. ಫ್ರೆಂಡ್ಸ್, ನನ್ನ ಗಂಡನ ಹತ್ರ ಮಾತಾಡೋದು ನನಗೆ ಇಷ್ಟಪಡಲ್ಲ. ಇವಾಗ ನಾವು ಹೋಗೋಣ. ಯಾವಾಗಲೂ ಫಾಲೋ ಮಾಡ್ಕೊಂಡು ಬರ್ತೈತೆ, ಎಲ್ಲೋದ್ಲು. ಇನ್ನೂ ಹೇಳ್ಬೇಕಲ್ಲ, ಈ ನರ್ಸರಿನೇ ನಾನು ಕರೆಕ್ಟಾಗಿ ನೋಡಲಿಲ್ಲ ಹೆಂಗೈತೆ ಅಂತ. ಬರು ಈಗ ನಾವು ಬಂದಿದ್ದೀವಿ. 7 ವರ್ಷದಿಂದ ಈ ಗಿಡ ನೋಡ್ತಾ ಇದ್ದೀನಿ. ಇದು ಮೆಹಂದಿ ಗಿಡ. ಅದೇನೋ ಬೆಳವಣಿಗೆನೇ ಆಗ್ತಾಯಿಲ್ಲ, ಈ ಜಾಗ ಸೆಟ್ ಆಗಲಿಲ್ವೋ ಏನೋ ಒಂದು ಗೊತ್ತಿಲ್ಲ. ಮರ ಆಗ್ಬಿಡ್ತೈತೆ ಮೆಹಂದಿ ಗಿಡ ಎಲ್ಲರೂ ಹಾಕಿದ್ರೆ. ಇದು ನೋಡಿದ್ರೆ ಇಷ್ಟೇ ಐತೆ, ಒಣಗೋಗ್ತೈತೆ ಚಿಗುರ್ತೈತೆ. ನನಗನ್ಸಿದ ಪ್ರಕಾರ ಇದು ಭೂಮಿ ಸೆಟ್ ಆಗಲಿಲ್ಲ ಇದಕ್ಕೆ ಅನಿಸ್ತೈತೆ. ಬಟ್ ಇಟ್ಸ್ ಓಕೆ. ಮೆಹಂದಿ ಸೊಪ್ಪು ಯಾಕೆ ಕಿತ್ಕೊಳ್ತಾ ಇದ್ದೀನಿ ಅಂದರೆ ಇದು ತಂಪು, ತಲೆಗೆ ಹಚ್ಕೊಂಡ್ರೆ ಅದಕ್ಕೆ. ಬಾ, ನೀನು ಮುಂದೆ ಹೋಗು, ಅವು ಚಳಿದಾವೆ. ನಾನು ನೋಡ್ಬಿಟ್ಟು ನನಗೆ ಹೇಳ್ಬಾ, ಮುಂದೆ ಹೋಗ. ಇಲ್ಲೋಗ ಹುಲ್ ತಿನ್ನೋದೇ ಕೆಲಸ ಒಂದು ಯಾವಾಗಲೂ. ಸಸ್ಯಾಹಾರಿ ನಾನು ಅಂತ ತೋರಿಸ್ಕೊಳ್ತೇನೆ ನಿಮ್ಮ ಮುಂದೆ ಬಿಲ್ಡಪ್ ತಗೊಂಡು. ನೋಡಿದ್ರೆ ಚಿಕನ್ ಲೆಗ್ ಪೀಸ್ಗಳೇ ಬೇಕು. ಕರಿಬೇವು ಕೂದಲು ಕಪ್ಪಾಗಕ್ಕೆ, ಸೊಂಪಾಗಿ ಬೆಳೆಯೋಕ್ಕೆ. ಅದೇ 1/4 ಲೀಟ್ರ್ ಎಣ್ಣೆಗೆ ಆಗಷ್ಟು ಎಲ್ಲ ಐಟಮ್ಸ್ ಕಿತ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಕಾಂಗ್ರೆಸ್ ಹೂವು ಗೊತ್ತಾ ನಿಮಗೆ? ಚಿಕ್ಕ ವಯಸ್ಸಲ್ಲಿ ಮೂಗು ಚುಚ್ಚೋಕೆ ಮುಂಚೆ ಇದನ್ನೇ ಮೂಗು ಬಟ್ಟು ಅಂತ ಕಿತ್ಬಿಟ್ಟು ನಾವು ಮೂಗು ಮೇಲೆ ಅಂಟಿಸ್ಕೋತಾ ಇದ್ವಿ. ಮೊದಲು ನಾವೇನಾದ್ರು ಮೂಗು ಬಟ್ಟು ಹಾಕ್ಕೊಂಡಿದ್ವಿ ಅಂದರೆ ಇದೇ ನಮ್ಮ ಮೂಗು ಬಟ್ಟು. ಆದರೆ ಮುಟ್ಟಿದ್ರೆ ಮಾತ್ರ ಕಸ್ರೆ ಈ ಗಿಡ. ಬೇವಿನ ಸೊಪ್ಪು ಒಂದೇ ಕಡ್ಡಿ ಸಾಕು ನನಗೆ. ಟಾಮ್, ಸ್ವಲ್ಪ ಭಯ ಐತೆ ನಿನಗೆ? ಏನು ಇವ್ನು ಹಿಂಗಾಡ್ತಾನಲ್ಲ, ಅವುಗಳ ಜೊತೆ ಆಟ ಆಡ್ತಾವನೆ. ಫ್ರೆಂಡ್ಸ್, ಈ ಶಂಖ ನೋಡಿ, ಇದು ಪುರಾತನ ಶಂಖ. ಅಂದರೆ ಇದು 100,000 ವರ್ಷಗಳ ಹಿಂದಿನ ಶಂಖ. ಆದರೆ ಮುಟ್ಟಿದ್ರೆ ಪುಡಿ ಆಗ್ಬಿಡ್ತೈತೆ, ಅದಕ್ಕೆ ನಾನು ಮುಟ್ಟಲ್ಲ. ಏನಪ್ಪ ತೋಟ ಎಲ್ಲ ವಿಡಿಯೋ ಮಾಡಲಿಲ್ಲ, ನಮಗೆ ಬೇಕಾಗಿದ್ದ ವಸ್ತುಗಳ ಹತ್ರ ಮಾತ್ರ ವಿಡಿಯೋ ಮಾಡಿದೆ. ಅಪ್ಪಿ ನನ್ನ ಮೇಲೆ ಒಂದು ಸ್ವಲ್ಪ ಏನಾದರೂ ಪ್ರೀತಿ. ಓ 6 ಪ್ಯಾಕ್ ಟಾಮ್ ನೋಡು, ನಿನ್ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಲ್ಲ. ಟಾಮ್ ಹುಡ್ಕೊ ಬಂದವನೇ ನನ್ನ ಹತ್ತತ್ರ. ಝುಮ್ ಇಂದ ಬಿಡ್ಕೊ. ಹಿಡ್ಕೊಳೆ ತುಳಸಿ 1-2 ತೊಳೆ.
ತೊಳೆ ಅಲ್ಲ ಚಿಗುರು. ಚಳಿ ಆಗ್ತಿತ್ತಾನಪ್ಪ ಬೆಳಗ್ಗೆಯಿಂದ. ಯಾ ಚಳಿ ಆತ ಬಾಡಿ ಹೆಂಗಿರ್ಬೇಕತ್ತೆ. ಹೊಟ್ಟೆ ಡುಮ್ಮಣ್ಣನ್ ತರ ಇರ್ಬೇಕಾ? ನಮ್ ಚಳಿ ಇಲ್ಲಪ್ಪ. ಕೆಲಸ ಮಾಡ್ರೆ ಬಿಸಿ ಬರ್ತದಪ್ಪಿ. ಕೆಲಸ ಮಾಡಿದ್ರೆ ಮೈ ಬಿಸಿ ಬತ್ತೈತಾ? ದೇವಣ್ಣ ನಾನು ಇಷ್ಟೊತ್ತಿಗೆ ಪಾತ್ರೆ ತೊಳೆದ್ರೆ ಗಡಗಡ ನಡಗಿದ್ದೀನಿ. ನೀರಲ್ಲಿದ್ದೆ. ಫ್ರೆಂಡ್ಸ್, ಈಗ ಇವಿಷ್ಟು ಐಟಮ್ಸ್ ನ ನೀಟಾಗಿ ತೊಳೆದು ಒಣಗಕ್ಕುವ. ಆಮೇಲೆ ನಮ್ಗೆ ಬೇಕಾದ ಆಯುರ್ವೇದಿಕ್ ಎಣ್ಣೆ ಮಾಡುವ. ಎಲ್ಲ ನೀಟಾಗಿ ತೊಳೆದು ಸೋರೋದ್ರಲ್ಲಿ ಹಾಕಿದೀನಿ. ಈಗ ಸಂಜೆ ಆಯ್ತಲ್ಲ, ಸ್ವಲ್ಪ ಸೋರೋದ್ ಲೇಟ್ ಆಗ್ತಿದೆ. ಅಷ್ಟೆಲ್ಲ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊ ಬರುವ. ನಮ್ಗೆ ಗೋಡೆ ಇಲ್ಲ ಅಂದಿದ್ರೆ ದೊಡ್ಡ ಜಾಗ ನಮ್ಮನೆ ವಜ್ರ ವೈಡೂರ್ಯಗಳನ್ನ ತುಂಬ್ಕೊಂಡು ಹೋಗ್ಬಿಡೋರೇನೋ. ಓಕೆ ಫ್ರೆಂಡ್ಸ್, ಹೂವ ಸ್ಮೆಲ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ದೀಪಾವಳಿ ಹಬ್ಬಕ್ಕೆ ತಂಬಿಟ್ ಜೊತೆ ಸಿಕ್ಸಿ ಇದನ್ನ ಎತ್ಕೊಂಡು ಹೋಗ್ತಾರೆ. ಒಂದ್ ಕೆಲಸ ಮಾಡು, ದಬ್ಬುಡು ಸಾಲ ಮಾಡಿ 10 ಲಕ್ಷ ಸಾಲ ಆದ್ರೂ ಪರವಾಗಿಲ್ಲ, ಹೊಸ ಮನೆ ಕಟ್ಟುವ ಇಲ್ಲೇನೆ. ಅಪ್ಪಿ ಅಪ್ಪಿ, ಐ ಲವ್ ಯು ಅಂದ್ರೆ ಸೈಡ್ ತಳ್ಬಿಟ್ಟು ನನ್ನ ಪ್ರೀತಿನ ಹೋಗ್ತಾ ಇದೀಯ. ಕಿವಿಲಿ ಇಟ್ಕೊಪ್ಪಿ, ಪ್ರೀತಿ ಇಲ್ದ ಕೊಟ್ಟಿದೀನಿ. ನೋಡಿದ್ರ ಫ್ರೆಂಡ್ಸ್, ಕಿವಿಲಿ ಹೂ ಇಡೋರು ಯಾರು ಅಂತ ಗೊತ್ತಾಯ್ತಾ? ಯಾಕಪ್ಪ ಹೆಂಗತಿರ್ತೀಯ? ಫ್ರೆಂಡ್ಸ್, ಶಿವ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾವೀಗ ಏನ್ ಕೆಲಸ ಮಾಡೋದಂದ್ರೆ, ಅಪ್ಪಿ ಅಪ್ಪಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರು. ನಮ್ ಫ್ರೆಂಡ್ಸ್ ಎಲ್ರು ಈಗ ಹೆಂಗು ಸ್ಯಾಲ್ರಿ ಬಂತಲ್ಲ ನಿಮ್ಗೆ, ನೀವು ವಾಷಿಂಗ್ ಮಿಷಿನ್ ತಕೊಳ್ರಿ ಅಂತವ್ರೆ. ತಕೊಡು 5,000 ರೂಪಾಯಿ ವಾಷಿಂಗ್ ಮಿಷಿನ್. ಹೇಳಿ ಫ್ರೆಂಡ್ಸ್, ಒಂದ್ ವರ್ಷದಿಂದ ಕಷ್ಟಪಟ್ಟಿರೋದಕ್ಕೆ ಶಿವಾಗ ಆಯ್ತಂತೆ. ಅದು EMI ಫ್ರೆಂಡ್ಸ್, ನಾವು ತಿಂಗಳ ನೋಡ್ಕೋತೀನಿ. ಓಕೆ ಫ್ರೆಂಡ್ಸ್, ಇವಾಗ ಹೇಳ್ತೀನಿ ಫ್ರೆಂಡ್ಸ್. ಶಿವನ ಅಲ್ಲ, ಶಿವಕುಮಾರ್ ಹೆಲ್ತ್ ಸೀಕ್ರೆಟ್ ಏನು ಅಂತ ಹೇಳಿ. ಬಾಯ್ ತರ್ಸಪ್ಪಿ, ಏನಂತ ಹೇಳು. ಬೆಳ್ಳುಳ್ಳಿ ಹೆಲ್ತ್ ಶಿವಕುಮಾರ್ದು. ಅಂದ್ರೆ ಬೆಳಗ್ಗೆ ಸಂಜೆ ಬೆಳ್ಳುಳ್ಳಿ ತಿನ್ಬಿಟ್ಟು ನೀರ್ ಕುಡಿತೈತೆ, ಅವ್ ಹೊಟ್ಟೆ ಕರ್ಕ್ತೈತಂತೆ. ಇದು ಸುಮಾರು ವರ್ಷದಿಂದ ಟಿಪ್ ಫಾಲೋ ಮಾಡ್ತೈತು. ಇತ್ತೀಚೆಗೆ ನಾನು ವೆರೈಟಿ ಅಡಿಗೆ ಹಾಕಿದ್ಮೇಲೆ ಬಿಟ್ಟು. ಏನಪ್ಪಿ ನೀನಾ ಹೃದಯವಂತ ಅಂತೆ? ಅದಕ್ಕೆ ನೀನ್ ನನ್ಗೆ ಬಾಳ್ ಕೊಟ್ಟಿರೋದು. ಬಾಳ್ ಕೊಟ್ಟು ಭಗವಂತನ ನೀನು. ಅಪ್ಪಿ ನನ್ನ ಡಿಸ್ಟರ್ಬ್ ಮಾಡ್ಬೇಡಪ್ಪಿ, ಒಂದ್ ವಿಷಯ ಹೇಳ್ಬೇಕು ಫ್ರೆಂಡ್ಸ್. ನೀವ್ ಹೇಳಿದ್ರಲ್ಲ ವಾಷಿಂಗ್ ಮಿಷಿನ್ ತಗೊಳ್ಳಿ, ಜುಮ್ಕಿ ತಗೊಳ್ಳಿ ಅಂತೆಲ್ಲ. ಅಂದ್ರೆ ಈಗ ಬಂದಿರೋ ಫಸ್ಟ್ ಸಂಬಳದಲ್ಲಿ ನಾವೇನೋ ಒಂದು ನಮ್ ಕೈಲಿ ಆದಷ್ಟು ಒಂದು ಹೆಲ್ಪ್ ಅಂತ ಹೇಳಕ್ಕಾಗಲ್ಲ, ಅರ್ಕೆ ಅಂತ ಹೇಳ್ಬೋದು, ಅದು ಮುಗಿಸ್ಕೊಂಡು ಇನ್ನೊಂದ್ 2 ತಿಂಗಳು ವಾಷಿಂಗ್ ಮಿಷಿನ್ ತಗೊಳಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ಈಗಿರೋ ನಮ್ ಪರಿಸ್ಥಿತಿಯಲ್ಲಿ ಮೊದ್ಲು ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಅದೆಲ್ಲ ಬಿಟ್ಟು ನಾವ್ ಇದೆಲ್ಲ ತಗೊಂಡ್ರೆ ಶಿವ ಕೊರಗೋದ್ ನಾನು ನೋಡಲ್ಲ ಫ್ರೆಂಡ್ಸ್. ಯಾವಾಗ್ಲೂ ಎಂತದೇ ಪರಿಸ್ಥಿತಿ ಬರ್ಲಿ ನಗ್ನಗ್ತಾ ಇರ್ಬೇಕು ಅಂತ ಅನ್ಕೊಳ್ತೀವಿ. ಶಿವ ಜಾಸ್ತಿ ಯೋಚನೆ ಮಾಡುತ್ತೆ. ಸಾಲದಾಗ್ಲಿ ಅದು ಇದು ಕೊರಗ್ತಾ ಇರ್ತೈತೆ. ಅಯ್ಯೋ ಅದ್ ಹಂಗೈತಲ್ಲ ಹಿಂಗೈತಲ್ಲ, ಅದು ಇನ್ನ ನಮ್ ತೀರ್ಸಕ್ಕೆ ಆಗ್ಲಿಲ್ವಲ್ಲ, ಹಿಂಗೆಲ್ಲ ಕೊರಗ್ತೈತಲ್ಲ, ಅದ್ ನಾನು ನೋಡಲ್ಲ. ನಾನು ಇಷ್ಟನ ಪಡಲ್ಲ ಆತರ ನೋಡಕ್ಕೆ. ಅದಕ್ಕೆ ಶಿವನ್ ಒಂದ್ ಸ್ವಲ್ಪ ಬಚಾವ್ ಮಾಡ್ಬಿಟ್ಟು ಆಮೇಲೆ ನನ್ಗೆ ಬೇಕಾದ್ದೆಲ್ಲ ತಗೊಳಕ್ಕಾಗಲ್ಲ. ವಾಷಿಂಗ್ ಮಿಷಿನ್ ಒಂದ್ ಮೇನ್ ಬೇಕು, ಅದ್ ತಗೋತೀನಿ. ಒಂದ್ ಸ್ವಲ್ಪ ದಿನ ಟೈಮ್ ಕೊಡಿ. ಸ್ವಲ್ಪ ದಿನ ಅಲ್ಲ, ಒಂದು ಸ್ವಲ್ಪ 6 ತಿಂಗಳು. ಓಕೆ ಫ್ರೆಂಡ್ಸ್, 6 ತಿಂಗಳು ಬಿಟ್ಟು ತಗೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಮನೆ ಬಾಗಿಲು ಗುಡಿಸ್ಬಿಟ್ಟು ಆಮೇಲೆ ನಾನು ಬಟ್ಟೆ ತೊಳೆಯಕ್ಕೆ ಹೋಗ್ತೀನಿ. ಅಂದ್ರೆ ನೀವು ಕಡಿಮೆ ಇದ್ದಾಗೆ ಬಟ್ಟೆಗಳು ಹೊಕ್ಕೊಳ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಒಂದು 10 ಜೊತೆ ಐತೆ ಅಷ್ಟೇ. 10 ಜೊತೆ ನನಗೆ ಕಮ್ಮಿನೇ, ಅಷ್ಟಿದ್ರೆ ಸಮಾಧಾನ ಒಗಿಬೇಕಾರೆ. ಅದಕ್ಕೆ 10 ಜೊತೆ ಇದ್ದಾಗೆ ಒಗ್ದಾಕೊಬಿಟ್ರೆ ಅಪ್ಪ ಒಂದೇ ಸಮಯ ಮಾತಾಡಿ ಸುಸ್ತಾಯ್ತು. ಎಲ್ಲ ಎತ್ತಾಕಿದ್ದೀನಿ. 10 ಜೊತೆ ಒಗ್ದಾಕ್ಬಿಟ್ಟು ಆಮೇಲೆ ಅಷ್ಟರಲ್ಲಿ ಒಣಗಿರ್ತೈತಲ್ಲ ನಮ್ಮ ಆಯುರ್ವೇದಿಕ್ಗೆ ಎಣ್ಣೆಗೆ ಏನೇನು ಬೇಕೋ ಆಮೇಲೆ ಎಣ್ಣೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ನಾನು ಹೋಗ್ತೀನಿ. ಇದು ನನ್ನ ಜಿಮ್ಮು. ಬಟ್ಟೆ ಒಗೆದು ಪಾತ್ರೆ ತೊಳೆದಿದೆ ನಮ್ಮ ಜಿಮ್ಮು. ನನ್ನ ಡಯೆಟಲ್ಲಿ ಇವೇ ಜಿಮ್ಮು. ಅದಕ್ಕೆ ನಾನೀಗ ಜಿಮ್ಗೆ ಹೋಗ್ತಾ ಇದ್ದೀನಿ.
ಬಟ್ಟೆ ಎಲ್ಲ ಒಗ್ದಾಯ್ತು ಫ್ರೆಂಡ್ಸ್. ಹೊಗೆಗೆ ಎತ್ಕೊಂಡಾಗ ಒಂದು ಸ್ವಲ್ಪನೇ ಇತ್ತು ಬಿಡು, ಎಷ್ಟೊತ್ತು ಅಂದ್ಕೊಂಡ್ರೆ ಇಷ್ಟೊತ್ತಾಗ್ಬಿಡ್ತು ಫ್ರೆಂಡ್ಸ್. ಒಬ್ರು ಕೇಳಿದ್ರಿ ನಿಮ್ಮ ಮನೆ ಹತ್ರ ಮರಗಿಡಗಳು ಜಾಸ್ತಿ ಇದೆ, ಪಕ್ಷಿಗಳ ಸೌಂಡ್ ಎಲ್ಲ ರೆಕಾರ್ಡ್ ಮಾಡಿ ಅಂತ. ಈ ಪಕ್ಷಿಗಳ ಸೌಂಡ್ ಕೇಳಬೇಕಂದ್ರೆ 6 ಗಂಟೆಯಿಂದ 6:30 ಒಳಗಡೆ ಬರುತ್ತೆ ಜಾಸ್ತಿ, ಇಲ್ಲ ಬೆಳಗಿನ ಜಾವ 6 ಗಂಟೆಯಿಂದ 6:30 ಒಳಗೆ ಬರುತ್ತೆ. ಇದೇ ಟೈಮಿಂಗ್ಸ್ ಇಟ್ಕೊಬಿಟ್ಟಿದ್ದಾವೆ ಅವು, ಅದ್ರ ಮೇಲೆ ಸೌಂಡ್ ಮಾಡಲ್ಲ. ಸಕ್ಕತ್ತಾಗೈತೆ ಸೌಂಡು. ಇಷ್ಟು ಬಟ್ಟೆ ಒಗ್ದಿದ್ರೆ ಯಾವುದೇ ಹೆಣ್ಮಕ್ಳಾದ್ರು ಮೂಲೆಯಲ್ಲಿ ಮುದುರ್ಕೊಂಡಿರ್ತಿದ್ರು. ನನಗೆ ಏನು ಬರ್ಬಾರ್ದು ಬಂದೈತೋ ಗೊತ್ತಿಲ್ಲ, ಈ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ ರೀಲ್ಸ್ ಮಾಡಬೇಕು. ಮೈಕೈ ನೋವು ಅಂತ ಕೂತ್ಕೊಳ್ಳೋ ಜನ್ಮನೇ ಅಲ್ವಲ್ಲ ಫ್ರೆಂಡ್ಸ್, ಏನು ಮಾಡೋದು. ಅದಕ್ಕೆ ನಾವು ಇವಾಗ ರೀಲ್ಸ್ ಮಾಡೋಕೆ ಹೋಗೋಣ. ಅಡುಗೆ ಆಮೇಲೆ ಮಾಡೋಣ. ಮತ್ತೆ ಅದೆಲ್ಲ ತೊಳೆದಿಟ್ಟಿದ್ನಲ್ಲ ಫ್ರೆಂಡ್ಸ್ ಆಯುರ್ವೇದಿಕ್ ಏರ್ ಆಯಿಲ್ ಮಾಡೋಕ್ಕೆ, ಅದಿನ್ನೂ ಒಣಗಲೇ ಇಲ್ಲ. ನೋಡ್ತೀನಿ ಸ್ವಲ್ಪ ಹೊತ್ತು, ಒಣಗಲಿಲ್ಲ ಅಂದರೆ ನಾಳೆ ಮಾಡ್ಕೊಡುವ, ಅದು ಚೆನ್ನಾಗಿ ಒಣಗ್ತಾ ಇರಲಿ. ಈ ಥರ ಪ್ಲಾನ್ ಮಾಡಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ರಾತ್ರಿ ಅಡುಗೆಗೆ ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತು. ಸಬ್ಬಕ್ಕಿ ಮತ್ತು ಕೀರೆ ಎಳೆ ಸೊಪ್ಪು ತಗೊಂಡು ಬಿಸಿನೀರು ಕಾಯಿಸ್ಕೊಂಡು ಬೇಳೆ ಏನು ಹಾಕದೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವಿಷ್ಟೇ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇಷ್ಟೇ ಸಿಂಪಲ್ಲಾಗಿ ಸೊಪ್ಪು ಸಾರು ಮಾಡ್ಕೋಬೇಕಂದ್ರೆ ಇದೇ ಥರ ನಮ್ಮ ಕಡೆ ಮಾಡ್ತಾರೆ. ಈ ಥರ ಚೆನ್ನಾಗಿ ಬಂದಮೇಲೆ ಮಸ್ಕೋಬೇಕು ಚೆನ್ನಾಗಿ. ನಮ್ಮ ಕಡೆ ಎಲ್ಲ ಸೊಪ್ಪು ಇದೇ ಥರ ಮಾಡ್ತಾರೆ. ನನಗೆ ಸಖತ್ ಇಷ್ಟ, ರುಬ್ಬಿ ಮಾಡೋದಕ್ಕಿಂತ ಇದೇ ಇಷ್ಟ. ಇದಕ್ಕೆ ಒಗ್ಗರಣೆನೂ ಹಾಕ್ಕೊಂಡಿಲ್ಲ, ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು. ಮೊಟ್ಟೆ ತಂದಿತ್ತು, 4 ಮೊಟ್ಟೆ ಬೇಯಿಸಕ್ಕೆ ಹಾಕಿ ರಾಗಿ ಮುದ್ದೆ ಮಾಡ್ಕೊಂಡೆ. ಇದೇ ರಾತ್ರಿ ಊಟ. ಸೂಪರ್ ಆಗದ ಅನ್ಸ. ಬೇಳೆ ಹಾಕ್ತೀರಾ ಮಾಡಿದ್ರೆ, ಅಂದ್ರೆ ರುಬ್ಬಿ ಮಾಡಿದ್ರೆ ನೀರಿದ್ರು ಸರಿ ಹೋಗ್ತಿದೆ. ನಮ್ಮ ಕಡೆ ಮಾಡ್ದಾಗ ಮಾಡಿದೀನಿ, ನಮ್ಮ ಬಯಸತ್ಲೆ ಕಡೆ ಹೊಡ್ದಾಗ ಮಸ್ತ್ ಬಿಟ್ಟು. ಈ ಸಾಂಬಾರ್ ನಂಗೆ ಜಾಸ್ತಿ ಇಷ್ಟ ಪಿ. ನಾನು ಬರ್ತೀನಿ ನಿನ್ ಜೊತೆ, ನಿನ್ ಜೊತೆ ತಿಂದ್ರೆ ಜಾಸ್ತಿ ಟೇಸ್ಟ್ ಇರ್ತೈತೆ. ಇಲ್ಲಿ ಅರ್ಧ ಮೊಟ್ಟೆ ಐತೆ, ಅದ್ ಬಿಡಿಸ್ಬೇಕಾದ್ರೆ ಸಿಪ್ಪೆ ಜೊತೆ ಹೋಯ್ತಪ್ಪಿ. ನೀನ್ ಎತ್ಕೋ, ನಂಗೆ ಹೊಸ ಮೊಟ್ಟೆ ಕೊಡು. ಮೊಟ್ಟೆಯಲ್ಲಿ ಮೋಸ. ನಮ್ಮ ಕಡೆ ಸಾಂಬಾರ್ ಇಷ್ಟು ದಿನ ಆಯ್ತಪ್ಪ ಈ ತರ ಸಾಂಬಾರ್ ತಿಂದೆ. ನಿನ್ ಮದ್ವೆದಾಗ ನಾ ಮಾಡ್ಲೇ ಇಲ್ಲ ನಾನು. ಈ ತರ ಸಾಂಬಾರುಗಳು ಮಸ್ತ್ ಬಿಟ್ಟು ತಿನ್ಬೇಕಪ್ಪಿ, ಸೂಪರ್ ಇರ್ತೈತೆ. ರುಬ್ಬುದೇ ಟೇಸ್ಟ್ ಹೋಗ್ತೈತೆ. ಖಾರ ಬೇಕಾದ್ರೆ ಮೆಣಸಿನಕಾಯಿ ಇಚ್ಕೋ. ಮಳೆ ಪಟ ಪಟ. ಬಟ್ಟೆಗಳು ಔಟ್ ಆಫ್ ಕಂಟ್ರಿಲಿ ಊಟ ಮಾಡ್ಬೇಕಾರೆ ಎಂಜಾಯ್ ಮಾಡ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡ್ಬೇಕಾದ್ರೆ ಮಳೆ ಬರ್ದಿತ್ತು, ಬಟ್ಟೆ ಎತ್ಬೇಕು, ಹಾಲು ಕಾಯಿಸ್ಬೇಕು, ನಾಯಿಗೆ ಊಟ ಹಾಕ್ಬೇಕು. ಇದು ನಮ್ ಕತೆ. ಅಪ್ಪಿ ಒಂದ್ ಮೊಟ್ಟೆ ತಿನ್ಕೊಬಿಟ್ಟ. ನನ್ ಮೊಟ್ಟೆ ಕಡೆ ಕಣ್ಣು ಹಾಕಿದ್ರೆ ಯಾರು ಬೇಗ ತಿಂದ್ರೆ ಅವ್ರ ಮೊಟ್ಟೆ. ನನ್ನ ತನಕ ತಿಂತೀನಿ ಸ್ವಲ್ಪನೇ. ನಿನ್ ಮೊಟ್ಟೆ ಫುಲ್ ಖಾಲಿ ಆದ್ಮೇಲೆ ನಾನು ಹಂಗಸ್ಕೊಂಡ್ ತಿನ್ನಕ್ ಹಂಗ್ ಮಾಡ್ತೀನಿ. ನಿಂಗೆ ಇಷ್ಟ ದಿನ ಗೊತ್ತೇ ಆಗಿಲ್ಲ ತಾನೆ, ನಾನು ಸ್ವಲ್ಪನೇ ತಿನ್ನೋದು ತಿಂಡಿ ಅಷ್ಟೇ. ಊಟ ಮಾಡಾದ್ಮೇಲೆ ಒಂದ್ 10 ನಿಮಿಷ ಅಷ್ಟೇ ವಾಕಿಂಗ್ ಮಾಡಿದೆ ಫ್ರೆಂಡ್ಸ್. ನಾನು ಅಚ್ಚೆ ಕತ್ಲೆ ಇತ್ತು ಅಂತ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ. ಮತ್ತೆ ಆಯುರ್ವೇದಿಕ್ ಅದೆಲ್ಲ ಇನ್ನೂ ಒಣಗ್ತಾನೆ ಐತೆ ಫ್ರೆಂಡ್ಸ್, ಒಣಗ್ಲಿ, ನಾಳೆ ಮಾಡುವ. ಈಗ ವಿಶಿಂಗ್ ಟೈಮ್. ಪೂರ್ವಿ 29ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೇ. ಪೂಜಾ 30ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೇ. ಆಯಿಷಾ 28ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೇ. ಸಾನ್ವಿಕಾ 29 ಬರ್ತಡೆ. ಹ್ಯಾಪಿ ಬರ್ತಡೇ. ದಿವ್ಯಾ ಕೋಲಾರ್, ಹಾಯ್ ಸಿಸ್ಟರ್. ಹಾಯ್. ಅನುಷಾ ಆನೇಕಲ್, ಹಾಯ್ ಸಿಸ್ಟರ್. ಹಾಯ್. ಯಾವೂರಪ್ಪ ಆನೇಕಲ್? ಯಾರು ನನ್ ಚಿಕ್ಕ ಅಪ್ಪ, ನನ್ ಮೀಟ್ ಆಗಿದ್ ಊರೇ ಮರ್ತಿದ್ಯಲ್ಲಪ್ಪಿ. ರವಿಶಂಕರ್ ಅವ್ರದ್ದು ನೆಕ್ಸ್ಟ್ ಮಂತ್ 5ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೇ. ಅಡ್ವಾನ್ಸ್ ಹ್ಯಾಪಿ ಬರ್ತಡೆ. ರಿಷಿಕಾ ಮತ್ತು ಚಯನ್, ಹಾಯ್ ಮಕ್ಳ. ಹಾಯ್. ಲಕ್ಷ್ಮೀ ಶ್ರೀ ಇವತ್ತು ಬರ್ತಡೆ, ಹ್ಯಾಪಿ ಬರ್ತಡೆ. ಸಾರಿ ಫಾರ್ ಲೇಟ್ ವಿಶಸ್. ಶಶಿ ಅವ್ರದ್ದು 29ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೇ. ಸಂಕೇತ್ ಸನ್ನಿಧಿ, ಹಾಯ್ ಮಕ್ಳ. ಹಾಯ್. ದಿವ್ಯಾ ನಾಗರಾಜ್ ಇಬ್ಬರದು 28ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ ಸಿಸ್ಟರ್. ಸಾರಿ, ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಅನ್ವಿತಾ, ಹಾಯ್. ಆ ಮಗುಗೆ ಎಷ್ಟು ತಿಂಗಳು ಹೇಳು? 6 ತಿಂಗಳ ಮಗು. ಹಾಯ್, ಒಳ್ಳೇದಾಗ್ಲಿ ಮಗುಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಗುಡ್ ನೈಟ್, ಬಾಯ್ ಬಾಯ್.